ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟಂಥ ದೇವರಿಗೂ ದೇವರ ಸೇವಕರು ವಂದನೆ ಸಲ್ಲಿಸ್ತೇನೆ. ಸಂತೋಷವಾಗಿದ್ದೀರಾ? ಹೆಚ್ಚಿನ ಸಂತೋಷವಾಗಿದ್ದೀರಾ? ಆಮೇಲೆ ವಾಕ್ಯ ಧ್ಯಾನಿಸೋಣ. ಹಗ್ಗಾಯ 2ನೇ ಅಧ್ಯಾಯ 5ನೇ ವಾಕ್ಯ. ಐದನೇ ವಾಕ್ಯ. ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಮಗೆ ಪ್ರಮಾಣವಾಗಿ ಕೊಟ್ಟ ಮಾತನ್ನು ನೆರವೇರಿಸುವೆನು. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು. ಬೇಡಿರಿ. ಆಮೇಲೆ ಸ್ತೋತ್ರ. ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನು ಆದ ನಮ್ಮ ಪರಲೋಕ ತಂದೆಯ ದೇವರ ಅಪ್ಪ, ಎಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ ಕೊಟ್ಟಂಥ ಆಲೋಚನೆ ಸ್ತೋತ್ರ. ವಾಕ್ಯಗಳ ಪದಗಳ ಗುಣಾರ್ಥ ಅಪ್ಪ ತಿಳಿಯಪಡಿಸೋಣ. ನನ್ನೇ ನಿನ್ನ ಪಾದ ಬಿಡ ಸಮರ್ಪಿಸಿ ಪ್ರಾರ್ಥಿಸ್ತಾ ಕರ್ತನೆ. ಈ ಸು ನಮ್ಮ ದೊಡ್ಡ ನಮ್ಮ ಪಾಸ ತಂದೆಯ ದೇವರಿ. ಆಮೀನ್, ಆಮೀನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗಲೇ ಬರ್ದರ ಇದ್ದಂಗೆ ಈ ಲೋಕಕ್ಕೆ ಬೆಳಕಾಗಿದ್ದೆ ಅಂತ ಯೇಸು ಹೇಳಿದ್ರಲ್ವಾ? ಇಷ್ಟು ಜನ ನಾವು ಬೆಳಕಾಗಿದ್ದೇವೆ, ನಂಬ್ತೀರಾ? ಇನ್ನು ನಾವು ಬೆಳಕಲ್ಲಿದ್ದೇವೆ, ಕತ್ತಲೆದಿದ್ದೀವ? ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮನ್ನ ಕತ್ತಲೆಯಿಂದ ಒಂದು ಬೆಳಕಿಗೆ ತಂದಿದ್ದಾರೆ. ಕತ್ತಲೆ ಎಂಬ ಒಂದು ಪಾಪದಲ್ಲಿ ಏನಕ್ಕೂ ಬೇಡವಾದ ನಮ್ಮನ್ನು ತಿಪ್ಪೆಯಲ್ಲಿ ಬಿದ್ದಂಥ ವೇಸ್ಟ್ ಆಗಿದೆ ನಮ್ಮನ್ನು ಒಂದು ಅಶುದ್ಧರಾಗಿ ಪಾಪಿಗಳಾಗಿರುವಂತಹ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಹುಡುಕಿ ಕರೆಯಲ್ಪಟ್ಟವರು ಆರಿಸಲಾರು ಕರೆಯಲ್ಪಟ್ಟವರು ಅನೇಕರು, ಆರಿಸಲ್ಪಟ್ಟವರು ಕೆಲವರು ಮಾತ್ರ. ಅದ್ರ ಮಧ್ಯೆ ನಾವು, ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ನೀನೇ ನನ್ನ ಮಗನ ಹೆಸರು ಕರೆದಿದ್ದೇನೆ, ಈಗೋ ನನ್ನ ಅಂಗಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ಇಂಥ ವಾಕ್ಯಗಳು ಬರುವಾಗ ದೇವರು ಈ ದಿನದಲ್ಲಿ ನಮ್ಮ ಮಧ್ಯೆ ಇದ್ದಾರಾ ಇಲ್ವೋ ಅದನ್ನು ಫಸ್ಟ್ ಪರಿಶೋಧನೆ. ಸುಮ್ಮನೆ ಸಾಂಪ್ರದಾಯಿಕವಾಗಿ ಬಂದು ಹೋಗ್ತಿದ್ದೀವ, ಇಲ್ಲ ಪಾಸ್ಟರ್ ಅಂಕಲ್ ಬೇಜಾರು ಮಾಡ್ಕೊತಾರೋ, ಆಂಟಿ ಬೇಜಾರು ಮಾಡ್ಕೊತಾರೋ ಅಂತ ಬಂದು ಹೋಗ್ತಿದ್ವೋ, ಅಥವಾ ವಿಧಿ ಇಲ್ಲದೆ ಬರ್ತಿದ್ದೀವೋ, ಆ ಥರ ಮನೋಭಾವದಲ್ಲಿದ್ದೀವೋ, ನಮ್ಮನ್ನು ನಾವು ಫಸ್ಟ್ ಪರಿಶೋಧನೆ ಮಾಡೋಕೆ. ಅದಕ್ಕೆ ಯೇಸಪ್ಪ ಇಲ್ಲಿ ಹೇಳ್ತಾ ಇದ್ದು ಪ್ರವಾದಿ ಓದಿಯೋದು, ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ, ಅಲ್ಲಲ್ಲಿಯಾ ನಾವೊಂದು ಐಗುಪ್ತ ಪರಿಸ್ಥಿತಿಯಲ್ಲಿ ಇದ್ದಾಗ ಅದರ ಮಧ್ಯದಲ್ಲಿ ದೇವರು ನಮ್ಮನ್ನು ಪಾರಾಗಿ ಕರ್ಕೊಂಡ್ಬಂದಾಗ ನಾನು ನಿಮಗೆ ಪ್ರಮಾಣ ಮಾಡಿದ್ದೇನೆ, ಒಂದು ಮಾತು ನೆರವೇರಿಸ್ತೇನೆ. ಏನಂತ ಓದಿ ಅದು? ಓಕೆ, ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ಓಕೆ ನಾನು ನಿಮಗೆ ಪ್ರಮಾಣವಾಗಿ ಕೊಟ್ಟ ಮಾತನ್ನು ನೆರವೇರಿಸುವೆನು. ಎಷ್ಟು ಜನ ನಂಬ್ತೀರಾ? ಆಮೆನ್. ದೇವರು ಕೊಟ್ಟಂತ ಮಾತನ್ನು ನೆರವೇರಿಸ್ತಾರೆ ಅಂತ ಎಷ್ಟು ಜನ ನಂಬ್ತೀರಾ? ಯೆಶಾಯ 55:11 ದೇವರ ಬಾಯಿನಿಂದ ಬಂದಂತ ಮಾತು ಆತನ ಇಷ್ಟಾರ್ಥವನ್ನು ನೆರವೇರಿಸದೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ಹೋಗೋದಿಲ್ಲ. ಒಬ್ಬರನ್ನ ದೇವರು ಕರೆದಿದ್ದಾರೆ ಅಂದರೆ, ಒಬ್ಬರನ್ನ ದೇವರು ರಕ್ಷಿಸಿದ್ದಾರೆ ಅಂದರೆ, ಎತ್ತ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಯಾರೇ ಕೈ ಬಿಡ್ಬೋದು, ನಾನಿನ್ನ ಕೈ ಬಿಡುವುದಿಲ್ಲ, ಯುಗದ ಸಮಾಪ್ತಿವರೆಗೂ ನಾನು ಮೋಶೆ ಸಂಗಡ ಇದ್ದಾಗ ನಿನ್ನ ಸಂಗಡ ಇರುವೆನು. ಇಂತಿಂಥ ವಾಗ್ದಾನಗಳಿರುವಾಗ ದೇವರು ಹೇಳ್ತಾ ಇದ್ದಾರೆ, ನೀನು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಗೊಂದು ಪ್ರಮಾಣ ಕೊಟ್ಟಿದ್ದೇನೆ. ಅದೇನಂತ ಮುಂದೆ ನೆಕ್ಸ್ಟ್ ವಾಕ್ಯ ಓದಿ. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು. ಎಷ್ಟು ಜನ ನಂಬ್ತೀರಾ? ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು. ನಿಮ್ಮ ಮನೆಯಲ್ಲಿ ಒಬ್ರು ಇದ್ದೀರಾ, ಇಬ್ರು ಇದ್ದೀರಾ, ಅಥವಾ ಕೆಲಸ ಮಾಡಿದ್ರೆ 10 ಜನ ಇದ್ದೀರಾ, ಒಂದು ಕಂಪ್ನಿಗೆ ಹೋಗ್ತಿದ್ದೀವೋ ಅಥವಾ ನಮ್ಮ ಮನೇಲಿ ಇದ್ದೀವೋ, ನಾವು ಎಲ್ಲಿದ್ದೀವಿ ಮುಖ್ಯವಲ್ಲ, ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ಅಲ್ಲಲ್ಲಿಯಾ ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು. ಇದೇ ವಾಕ್ಯ ಇದು ಹಿಂಗೆ ಇರಲಿ. ನೆಕ್ಸ್ಟ್ ಲೂಕನ ಬರೆದ ಸುವಾರ್ತೆ 4:14 ವಾಕ್ಯ ಓದಿ. 4ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 14ನೇ ವಾಕ್ಯ. ತರುವಾಯ ಯೇಸು ಯಾವ ಶಕ್ತಿಯಿಂದ? ಯಾವ ಶಕ್ತಿಯಿಂದ? ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದನವಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದೆಲ್ಲ ಹಬ್ಬಿಕೊಂಡು. ಯಾಕಾಗಿ ಸುಮ್ಮನೆ ಎಷ್ಟೊಂದು ಬಂದರು ಅಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಬಂದರು ಅಂದ್ರೆ ಆಗುತ್ತಾ? ನಾನು ಹೊರಟು ಹೋಗಿ ಸತ್ಯದ ಆತ್ಮವನ್ನು ನಿಮಗೆ ಕಳಿಸ್ಕೊಡ್ತೇನೆ, ಅದು ಸತ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು ನಡೆಸ್ತಾನೆ ಅಂತ ಹೇಳಿದ್ವ ಅನ್ಕೊಂಬೋದು. ನಾವೊಂದು ಯಾವುದೋ ಒಂದು ತಪ್ಪು ಮಾಡಿರಲಿಲ್ಲ, ಏನೋ ಒಂದು ಕದ್ಕೊಂಬಿಟ್ರೆ, ಇಲ್ಲ ಏನೋ ಒಂದು ಎತ್ಕೊಂಬಿಟ್ರೆ ಮನಸ್ಸು ಬಾಧಿಸ್ತದೆ. ಅಬ್ಸರ್ವ್ ಮಾಡೋರ ಕಳೆದಿಂದಲೇ ಒಂದು ಹನಿ ಬದ್ರೆ ಒಂದು ಬ್ಲೂಟೂತ್ ಸಿಕ್ಬಿಡಿತು ಬ್ರದರ್, ಅವ್ರಿಗೆ ಕೊಡಗಂಟ ಅವ್ರ ಸಮಾಧಾನ ಆಗಿಲ್ಲ. ಏನು ಮಾಡೋದು ಬ್ರದರ್? ನನಗೆ ಕೇಳ್ತಾರೆ, ಬ್ರದರ್ ಏನು ಮಾಡೋಣ? ನಾನು ಬ್ರದರ್ ಕಾಸ್ಟ್ಲಿ ಇಕ್ಕೋ ಯೂಸ್ ಮಾಡೋ ಬ್ರದರ್ ಅಂಥದ್ದು ಎಲ್ಲಿ ಸಿಗುತ್ತೆ ಅಂತ. ಇದು ಬ್ರದರ್ ಆಯ್ತಿಲ್ಲ, ಅವ್ರಿಗೆ ಮನಸ್ಸಿಗೆ ಬಾಧಿಸ್ತಿತ್ತು. ಅದೇ ಪವಿತ್ರ ಆತ್ಮನು.
ನಾವೊಂದು ತಪ್ಪು ಮಾಡ್ತೀವಿ. ಲೋಕ ಜನಗಳು ಹಂಗಲ್ಲ, ಸಿಕ್ಕ ಎಂಜಾಯ್, ಮಜಾ, ಎಸ್ಕೇಪು, ಹಂಗೆ ಸಿಕ್ಕರೆ ಸ್ವಿಚ್ ಆಫು, ಹೌದಲ್ವಾ? ಆದರೆ ದೇವರ ಮಕ್ಕಳಾಗಿರುವಂಥ ನಾವು, ಯೇಸು ಸ್ವಾಮಿ ಏನು ಹೇಳ್ತದೆ ಆ ವಾಕ್ಯ ಓದುವಾಗ, ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿನ ಕುಡಿದವನಾಗಿ, ಯಾವಾಗ ಪವಿತ್ರಾತ್ಮ ಶಕ್ತಿನ ಕುಡಿದವನಾಗ್ತಾನೋ ಯೇಸು ಹೋದ ಸ್ಥಳದಲ್ಲಿ ಬಿಡುಗಡೆ, ಅಲ್ಲಲ್ಯ ಯೇಸು ಇದ್ದ ಸ್ಥಳದಲ್ಲಿ ಬಿಡುಗಡೆ, ಅಲ್ಲಲ್ಯ. ಮತ್ತಾಯ ಸುವಾರ್ತೆಯಲ್ಲಿ 15ನೇ 29ನೇ 39ನೇ ವಾಕ್ಯಗಳನ್ನು ಓದುವಾಗ ಯೇಸು ಅನೇಕರು ಸ್ವಸ್ಥ ಮಾಡಿದ್ದವು. ಮೇನ್ ಈ ದಿನ ನಮ್ಮ ಜೀವಿತದಲ್ಲಿ ಒಂದು ಸ್ವಸ್ಥತೆ, ಒಂದು ಅದ್ಭುತ ನಡಿಬೇಕು ಅಂದರೆ ಮೊದಲು ದೇವರಾತ್ಮನ ಸಾನ್ನಿಧ್ಯ ನಮ್ಮಲ್ಲಿದೆಯಾ ಅಥವಾ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾರಾ, ಅದನ್ನು ನಾವು ಫಸ್ಟ್ ಪರಿಶೋಧನೆ ಮಾಡಬೇಕಾಗುತ್ತೆ. ಎಲ್ಲರೂ ಬರ್ತಾ ಇದ್ದಾರೆ, ನಾನು ಬರ್ತಾ ಇದ್ದೀನಿ, ಈ ಥರ ಮನೋಭಾವದಲ್ಲಿ ಬಂದರೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ಇಲ್ಲ. ಅಲ್ಲಲ್ಲಿಯಾ, ಲೋಕಕ್ಕೆ ನೀವು ಬೆಳಕಾಗಿದ್ದರೆ, ಉಪ್ಪಾಗಿದ್ದರೆ, ಆಹಾರಕ್ಕೆ ಉಪ್ಪಿದ್ರೆ ಮಾತ್ರ ಟೇಸ್ಟು. ಎಲ್ಲವನ್ನೂ ಸೂಪರಾಗಿ ಸಾಂಬಾರು ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿ ಉಪ್ಪೇ ಹಾಕಿಲ್ಲ ಅಂದರೆ ತಿನ್ಬೇಕಾದ್ರೆ ಹೆಂಗಾದ್ರು ಯಾವನ ಮಾಡಿದ್ದು ಅಂತ ಭಯ ಹತ್ರ ಫೀಲ್ ಆಗುತ್ತೆ, ಹೌದಲ್ವಾ? ಎಂಥ ದೊಡ್ಡ ಕಾಸ್ಟ್ಲಿ ಹೋಟ್ಲಿಗೆ ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿರ್ತೈತೆ, ಅದ್ಬೇಕು ಇದ್ಬೇಕು ಚೆನ್ನಾಗಿ ಆರ್ಡ್ರ್ ಮಾಡ್ತೀವಿ, ತಿಂತಾ ಇರ್ತೀವಿ, ಟೇಸ್ಟೇ ಇಲ್ಲ ಅಂದರೆ ಹೆಂಗಾಗುತ್ತೆ ಹೇಳಿ? ಇಷ್ಟೊಂದು ₹1000 ಖರ್ಚು ಮಾಡಿ ಟೇಸ್ಟ್ ಇಲ್ಲ ತಿಂದೇನು ಪ್ರಯೋಜನ, ಹೌದಲ್ವಾ? ಆಗಲೂ ಬ್ರದರ್ ಉಪ್ಪು ಅಂಗಡಿಯಿಂದ ಆಚೆ ಇಕ್ತಾರೆ, ಹೌದಲ್ವಾ? ಎತ್ತಿಕ್ಕಲ್ಲ. ಅದೇ ಪುರ ಈ ಲೋಕದಲ್ಲಿ ನೀನನ್ನು ಕಡೆಗಣಿಸ್ಬೋದು. ಅದಕ್ಕಾಗಿ ಆ ಪ್ರವಾದಿಗಳಿಗೆ ಸ್ವಂತ ಸ್ಥಳದಲ್ಲಿ ಬೆಲೆ ಇಲ್ಲ. ಯೇಸು ಸ್ವಾಮಿ ಸ್ವಂತ ಸ್ಥಳದಲ್ಲಿ ಬೆಲೆ ಕೊಟ್ಟಿಲ್ಲ. ಅಲ್ಲಲ್ಲಿಯ ನೀವು ಇರೋ ಸ್ಥಳದಲ್ಲಿ, ನೀವು ವಾಸ ಮಾಡೋ ಪ್ರಾಂತದಲ್ಲಿ, ನೀವು ಹೋಗೋ ಕಡೆಯಲ್ಲಿ, ನೀವು ಮಾಡೋ ಕೆಲಸದಲ್ಲಿ ನಿನಗೆ ಬೆಲೆ ಕೊಡದೇ ಇರ್ಬೋದು. ಅಲ್ಲಲ್ಲಿಯ ನಿನ್ನ ಬೆಲೆ ಕೊಡುವಂಥ ದೇವರು, ನಿನ್ನನ್ನು ಆರಿಸಿಕೊಂಡ ದೇವರು, ನೀನೇ ನನ್ನ ಮಗಳು, ನಿನ್ನ ಮಗನನ್ನು ಆರಿಸಿಕೊಂಡ ದೇವರು, ನಾನು ನಿನ್ನ ಮಧ್ಯದಲ್ಲಿ ಇದ್ದೇನೆ. ಅಲ್ಲಲ್ಲಿಯ ಈಗನೇ ಸಮಾಪ್ತಿಯರು, ನಾನು ಮೋಶೆ ಸಂಗಡ ಇದ್ದಾಗೆ ನಾನು ನಿನ್ನ ಸಂಗಡ ಇರುವೆನು. ಇಂಥ ವಾಗ್ದಾನ ನಾನು ನೆನಪು ಮಾಡ್ಕೊಂಡು, ಈ ಲೋಕದಲ್ಲಿ ಯಾರೇ ನಮ್ಮನ್ನ ಕೈ ಬಿಡ್ಬೋದು, ಯಾರೇ ನಮ್ಮನ್ನ ನಿರಾಕರಿಸ್ಬೋದು, ಯಾರು ನಮ್ಮನ್ನ ಮಾತಾಡಿಸ್ತಾ ಇರ್ಬೋದು, ನಮ್ಮನ್ನ ತೂಚಿ ನಿಂದಿಸ್ಬೋದು, ಅಪಮಾನ ಪಡಿಸ್ಬೋದು, ತಲೆ ತಗ್ಗಿಸುವಂತ ಕಾರ್ಯ ಮಾಡ್ಬೋದು. ತಲೆ ತಗ್ಗಿಯುವ ಸ್ಥಾನದಲ್ಲಿ ಮೇಲೆ ಕೆತ್ತಿ ನಿಲ್ಲಿಸುವ ನನ್ನ ತಂದೆ ದೇವರಾಗಿದ್ದಾರೆ. ಅಲ್ಲಲ್ಲಿಯ ಅದಕ್ಕಾಗಿ ಯೇಸು ಸ್ವಾಮಿ ಎಲ್ಲೋದ್ರು ಪವಿತ್ರಾತ್ಮ ಭರಿತರಾಗಿರುವಾಗ ಲೋಕ ಅಲ್ಲಿರೋ ಜನಗಳು ಯೇಸು ಬಂದು ಯಾಕಾಗಿ ಅಲ್ಲಿ ಪವಿತ್ರಾತ್ಮ ಪ್ರಸಿದ್ಧ ಆತನಿತ್ತು. ನಾವಿರುವಂಥ ಸ್ಥಳದಲ್ಲಿ, ನಾವಿರುವಂಥ ಪ್ರಾಂತದಲ್ಲಿ ಅದೇ ಥರ ಒಂದು ಪ್ರಸಿದ್ಧ ಇರುವುದಾದರೆ ಸುತ್ತಮುತ್ತ ಒಂದು ಸಮಾಧಾನ ಇರುತ್ತೆ, ನಮ್ಮ ಕುಟುಂಬದಲ್ಲಿ ಒಂದು ಸಮಾಧಾನ ಇರುತ್ತೆ, ಮಾಡುವಂಥ ಕೆಲಸದಲ್ಲಿ ಒಂದು ಸಮಾಧಾನ ಇರುತ್ತೆ, ಸಭೆ ಬರುವಂಥ ಆರಾಧನೆ ಒಂದು ಸಮಾಧಾನ ಇರುತ್ತೆ. ಅಲ್ಲಿ ಸಮಾಧಾನ ಇಲ್ವಾ, ಎಲ್ಲೋ ಏನೋ ಎಡುತ್ತಾ ಇದೆ. ಅದನ್ನು ಫಸ್ಟ್ ಪರಿಶೋಧನೆ ಮಾಡೋಣ. ಇದನ್ನು ನಮ್ಮನ್ನು ನಾವು ಫಸ್ಟ್ ಪರಿಶೋಧನೆ ಮಾಡುವಾಗ ದೇವರಾತ್ಮನ ಸಾನ್ನಿಧ್ಯ, ಎಲ್ಲರೂ ದೇವ್ರು ನಂಬಿರ್ತಾರ, ಹೌದಲ್ವಾ? ದೇವ್ರು ನಂಬಿದಕ್ಕೆ ಬಂದಿದ್ದು ಬ್ರದರ್ ನಿಮ್ಗೇನು ಕೇಳ್ತಾ, ಹೌದಲ್ವ? ಏನೋ ಕೇಳೋಕ್ರೆ ನಿಮ್ಮ ಸಮಾಧಾನ ಪವಿತ್ರಾತ್ಮನ ಸಾನ್ನಿಧ್ಯ ನಿಮ್ಮಲ್ಲಿ ಇದೆಯಾ? ಪವಿತ್ರಾತ್ಮ ನಿಮ್ಮಲ್ಲಿ ಇರುವುದಾದರೆ ಎಲ್ಲರೂ ಮಕ್ಕಳಿದ್ದಾರೆ, ಪವಿತ್ರಾತ್ಮ ಇಲ್ಲಾರ ನಾನು ಬರ್ತೀನಿ ಅಂತ, ಹೌದಲ್ವಾ? ಆ ಒಂದು ಆತರ ಅಲ್ಲ. ಮೊದಲು ದೇವರಾತ್ಮನ ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೇನೆ, ನಾನು ನಿಮ್ಮ ಮಧ್ಯದಲ್ಲಿ ನಡೆಸ್ತೇನೆ. ವಾಗ್ದಾನ ಅದೇನಿದೆ ಐಗುಪ್ತದಲ್ಲಿ ನೀವು ಆ ವಾಕ್ಯ ಅಗ್ಗಾಯದಲ್ಲಿ 5 ವಾಕ್ಯ ಓದುವಾಗ, ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಮಗೆ ಒಂದು ಪ್ರಮಾಣ ಮಾಡಿ ಕೊಟ್ಟಿದ್ದೇನೆ, ಅದು ನೆರವೇರಿಸೇನು. ಅಲ್ಲಲ್ಲಿಯ ನನ್ನ ಆತ್ಮವು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವುದು. ಅಲ್ಲಲ್ಲಿಯ ದೇವರ ಆತ್ಮ ನಮ್ಮ ಮಧ್ಯೆ ನೆಲೆಗೊಂಡಿದ್ದಾನೆ. ಅದೆಷ್ಟು ಜನ ನಂಬುತ್ತೀರಾ? ಅಲ್ಲಲ್ಲಿಯ ಆವಾಗ ಹೌದು, ನನ್ನ ಮಧ್ಯದಲ್ಲಿ ನನ್ನ ಜೊತೆ ನನ್ನ ಸಂಗಡ ತಂದೆ ದೇವರಿದ್ದಾರೆ. ಅಲ್ಲಲ್ಲಿಯ ಇವಾಗ ಒಂದು ಕಷ್ಟ ಬರ್ತಾ ಇದ್ದಾರೆ, ಅದರ ಮಧ್ಯದಲ್ಲಿ ಕಷ್ಟದೊಂದು ಹೆಂಗೆ ಬಿಡುಗಡೆ ಮಾಡೋಕ್ಕೆ ಏಸಪ್ಪ ಗೊತ್ತು. ಅಲ್ಲಲ್ಲಿಯ ನಾನು ಕಳೆದ ದಿನದಾಗ ನಿಮ್ಗೆ ಹೇಳಿದ್ದೆ, ಒಬ್ಬ ವ್ಯಕ್ತಿಗೆ ಒಂದು ಕಷ್ಟ ಬರ್ತಿದೆ ಅಂದರೆ ಆ ಕಷ್ಟ ಅವನಿಗೆ ಫೇಸ್ ಮಾಡೋ ಶಕ್ತಿ ಇದ್ರೆ ಮಾತ್ರ ಕಷ್ಟ ಬರುತ್ತೆ, ಇಲ್ಲಾಂತ ಬರಲ್ಲ. ಕಳೆದ ಉದಾಹರಣೆ ಎಷ್ಟೋ ಸಲ ಹೇಳ್ತೀನಿ, ಗಾರೆ ಕೆಲಸ ಮಾಡೋ ಮಕ್ಕಳೆಲ್ಲ ಕುತ್ಕೊಂಡು ಮಣ್ಣಲ್ಲಿ ಕುತ್ಕೊಂಡು ಇಟ್ಟಾಡ್ಕೊಂಡು ತಲೆ ಮೇಲೆ ಮಣ್ಣು ಹಾಕ್ಕೊಂಡು ಓಡಾಡ್ತಾ ಇರ್ತವೆ, ಕೆಸರೆಲ್ಲ ಮಾಡ್ಕೊಳ್ತವೆ. ಆ ಮಕ್ಳಿಗೆ ಯಾವ ಇನ್ಫೆಕ್ಷನ್ ಆಗಲ್ಲ, ಏನಾಗಲ್ಲ. ಅದೇ ನಾವು ನಮ್ಮ ಮಕ್ಕಳು ಡೆಸ್ಟ್ ಎಲರ್ಜಿ ಅಂತ ಅಕ್ರಮ ಹೇಳ್ತೀನಿ, ಇನ್ಫೆಕ್ಷನ್ ಅಂತ ಅಕ್ರಮ ಆಗ್ತೀವಿ. ಒಂದು ಗಿಡ ಮಾಡ್ಬಿಟ್ರೆ ಏನೋ ನಾವು ಇನ್ಫೆಕ್ಷನ್ ಅಂತ ಬಂದು ಬ್ಯಾಕ್ಟೀರಿಯಾಗಳು ಹೊಂಟ್ಬಿಡ್ತೇವೆ. ಯಾಕೆಂದರೆ ನಾವು ಇಷ್ಟೊಂದು ಮಾನಸಿಕವಾಗಿ ನೋಡ್ತೀವಿ. ಅಲ್ಲಲ್ಲಿಯ ದೇವ್ರು ನಾವು ಕೆಲವು ಸಂದರ್ಭದಲ್ಲಿ ನಾವು ದೇವ್ರು ಎಷ್ಟು ಗೋಳಿಕೋತೀವಿ ಅಂದರೆ ಬೇಜಾರಾಗ್ಬಿಟ್ರೆ ದೇವ್ರು ಹಿಂಗೆ ಇಸ್ಕಾಕ್ಬಿಡೋದು. ಯಾಕಾಗಿ ಮೇಲೆ ಏರೋಪ್ಲೇನ್ ಹೋಗ್ತಾ ಕೇಳ ನೋಡಿದ್ರಾ? ಉದಾಹರಣೆಗೆ ಯಾರು ನೋಡಿದ್ರು ಯೂಟ್ಯೂಬಲ್ಲಿ ನ್ಯೂಸಲ್ಲೆಲ್ಲ ನೋಡ್ತೀವಿ, ಏರೋಪ್ಲೇನ್ ಹೋಗಿಲ್ಲ ಅಂದರು ಮೇಲಕ್ಕೆ ಹೋಗ್ತಾ ಇಷ್ಟಿಷ್ಟೇ ಕಾಣ್ತೀವಿ, ಹೌದಲ್ವಾ? ಮನುಷ್ಯರು ಇಷ್ಟಿಷ್ಟಕ್ಕೆ. ಅದೇ ಪ್ರಕಾರ ಬಿಲ್ಡಿಂಗು ಸಹ ಎಂಥ ದೊಡ್ಡ ಕೋಟಿ ಲಕ್ಷ ಯುಟಿಲಿಟಿ ಬಿಲ್ಡಿಂಗು ಸಹ ಮೇಲಕ್ಕೆ ಹೋಗ್ತಾ ಇಷ್ಟಿಷ್ಟೇ ಕಾಣ್ತವೆ, ಹೌದಲ್ವಾ? ದೇವರ ದೃಷ್ಟಿ ನಾವು ವಿಶೇಷ ಇದ್ದೀವಿ. ಕೆಮ್ಮೋದು ಹಿಂಗೆ ಇಸಿಕ್ಬಿಟ್ರೆ ಹೊರಟೋಯ್ತು, ಹೌದಲ್ವಾ? ನಾವು ದಾರಿ ಹಿಂಗೆ ಹೋಗ್ತಾ ಹಿಂಗೆ ಬರ್ತಾ ಇದ್ರಿಂದ ಆತನ ಕೃಪೆ. ಅಲ್ಲಲ್ಲಿಯ ನಾನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿದ್ದೇನೆ. ಅಲ್ಲಲ್ಲಿಯ
ಅಲ್ಲಲ್ಲ ಎಷ್ಟೋ ಸಂದರ್ಭ ನಾವು ಪ್ರಯಾಣದಲ್ಲಿ ಒಬ್ಬೊಬ್ಬರೇ ಪ್ರಯಾಣ ಮಾಡ್ತೀವಿ, ಒಬ್ಬೊಬ್ಬರೇ ಬರ್ತೀವಿ, ಒಬ್ಬೊಬ್ಬರೇ ವಾಸ ಮಾಡ್ತಾ ಇರ್ತೀವಿ ಅಲ್ವಾ. ಎಲ್ಲರೂ ನಮ್ಮನ್ನ ಹಂಗೆ ಮಾಡಿ ಹಿಂಗೆ ಮಾಡಿ ಲೋಕ ಜನಗಳು ಅನ್ಯ ಜನಗಳು ನಮ್ಮನ್ನ ಶಾಪ ಆಗ್ಬೋದು, ನಿಂದಿಸ್ಬೋದು, ಅಪಮಾನ ಪಡಿಸ್ಬೋದು. ಅದರ ಮಧ್ಯದಲ್ಲಿ ನಾನು ನಿಮಗೊಂದು ಪ್ರಮಾಣ ಕೊಟ್ಟಿದ್ದೇನೆ, ನಾನು ನಿಮಗೆ ಪ್ರಮಾಣ ಕೊಟ್ಟಿದ್ದೇನೆ ಏನಂತ, ನಾನು ನಿಮ್ಮ ಮಧ್ಯದಲ್ಲಿದ್ದೇನೆ. ಇದನ್ನ ಆ ಒಂದು ತಿಳುವಳಿಕೆ ನಮ್ಗೆ ಬೇಕು. ನನ್ನ ಕುಟುಂಬದ ಮಧ್ಯದಲ್ಲಿ ಏಸಪ್ಪ ಇದ್ದಾರೆ, ನನ್ನ ಕುಟುಂಬದ ಮಧ್ಯದಲ್ಲಿ ತಂದೆ ದೇವರಿದ್ದಾರೆ, ನಾನು ಮಾಡುವಂಥ ಕೆಲಸ ಕಾರ್ಯದಲ್ಲಿ ದೇವರಿದ್ದಾರೆ, ನನ್ನ ಜೀವಿತ ಎಂಬ ಪ್ರಯಾಣದಲ್ಲಿ ಏಸಪ್ಪವೂ ಇದ್ದಾರೆ ಅಲ್ಲಲ್ಲ. ಆ ಒಂದು ನಮ್ಮ ಜೀವಿತ ರೈಲ್ವೆ ಟ್ರ್ಯಾಕಲ್ಲಿ ಆ ಟ್ರ್ಯಾಕ್ ಬಿಟ್ಟು ಟ್ರೈನ್ ಆ ಕಡೆ ಈ ಕಡೆ ಅದು ಬಿದ್ದೋಗುತ್ತೆ. ಅದೇ ಪ್ರಕಾರ ನನ್ನ ಜೀವಿತ ಎಂಬ ಪ್ರಯಾಣದಲ್ಲಿ ಏಸಪ್ಪ ಇದ್ದಾರೆ. ಏಸಪ್ಪ ಇಲ್ಲಾಂದ್ರೆ ಏನಾಗುತ್ತೆ, ನಮ್ಮ ಜೀವಿತನ ಚಿಲ್ಲಾಪಿಲಿ. ಆ ಟ್ರೈನಿಗೆ ಆ ಟ್ರ್ಯಾಕ್ ಎಷ್ಟು ಮುಖ್ಯನೋ ನಮ್ಮ ಆತ್ಮಿಕ ಜೀವಿತಕ್ಕೆ ಏಸಪ್ಪ ಅಷ್ಟೇ ಮುಖ್ಯ. ಯೇಸು ಸ್ವಾಮಿ ನಮ್ಮ ಜೀವಿತ ಇಲ್ಲ ಅಂದರೆ ನಾವು ಬೇಡವಾದ ಆಲೋಚನೆ, ಬೇಡವಾದ ಮಾರ್ಗದಲ್ಲಿ ದೇವರ ವಿರುದ್ಧವಾಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವಾಗ ದೇವರು ನಮ್ಮ ಸಂಗಡ ಇರ್ತಾನೋ ಸತ್ಯಕ್ಕೆ ತಕ್ಕ ಆತ ನಮ್ಮ ನಡ್ಸ್ಕೊಂಡು ಹೋಗ್ತಾನೆ ಅಲ್ಲಲ್ಲ. ಯಾಕಾಗಿ ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತರಾಗಿ ತಿರುಗಾಡುವಾಗ ಗಲಿಲಾಯದ ಎಲ್ಲ ಪ್ರಾಂತ್ಯದವರು ತಿಳ್ಕೊಂಡ್ರು. ಯಾಕಾಗಿ ಪವಿತ್ರಾತ್ಮ ಭರಿತರಾದ್ರು. ಅದೇ ಪ್ರಕಾರ ನಾವೊಂದು ಪ್ರಾಂತ್ಯದಲ್ಲಿರುವಾಗ, ನಾವೊಂದು ಕೆಲಸದಲ್ಲಿರುವಾಗ, ಒಂದು ಕುಟುಂಬದಲ್ಲಿರುವಾಗ ಅಥವಾ ಒಂದು ಏರಿಯಾದಲ್ಲಿರುವಾಗ ಪವಿತ್ರಾತ್ಮ ಭರಿತನಾಗಿ ನೀನು ಇರುವುದೇ ಆದರೆ, ನಿನ್ನ ಮಧ್ಯದಲ್ಲಿ, ನಿನ್ನ ಕುಟುಂಬದ ಮಧ್ಯದಲ್ಲಿ ಯೇಸು ಸ್ವಾಮಿ ಇರುವುದೇ ಆದ್ರೆ ಅಲ್ಲೊಂದು ಅದ್ಭುತ ಕಾರ್ಯಗಳು, ಅಲ್ಲಿ ಬಿಡುಗಡೆ ಕಾರ್ಯಗಳು ನೀನು ಯೂಹಿಸಕ್ಕಾಗುವುದಿಲ್ಲ. ಅಂತ ಕಾರ್ಯ ನೀನು ಬೇಡುವುದಕ್ಕಿಂತ ಯೋಚಿಸುವುದು ಆಶ್ಚರ್ಯ ಮಾಡುವುದನ್ನ ತಂದೆ ದೇವರಾಗಿದ್ದಾರೆ ಅಲ್ಲಲಿಯಾ, ಅಲ್ಲಲಿಯಾ. ಇನ್ನೂ ಒಂದು ವಿಷಯ ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 12ನೇ ವಾಕ್ಯ. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಲ್ಲಿ ನೋಡ್ಬೋದಾದ್ರೆ ಇಲ್ಲಿ ನಡು ಬಗ್ಗಿರೋದೊಂದು ಸ್ತ್ರೀ ಇದ್ರು. ಎಲ್ಲೆಲ್ಲ ಹೋಗಿ ಏನ್ ಮಾಡಿ ಲೋಕ ಎಲ್ಲ ಸುತ್ತಾಡ್ಕೊಂಡು ಏನಪ್ಪ ಆರೋಗ್ಯ ಇಲ್ಲ, ನಮ್ಮ ಜೀವಿತ ಇಷ್ಟ ಸ್ವಸ್ಥತೆ ಇಲ್ಲ ಅಂತ ಓಡಾಡ್ಕೊಂಡು ಆ ಒಂದು ಸ್ತ್ರೀ ಓಡಾಡ್ತಿದ್ರು ಅಲ್ಲಲ್ಲಿಯ. ಸಭೆಗೆ ಬಂದಿದ್ದಾರೆ, ಅಲ್ಲೆಲ್ಲ ಹೇಳ್ತಾರೆ ಸ್ವಸ್ಥ. ಅಲ್ಲಿ ಬರುವಂಥ ಅವಾಗೆಲ್ಲ ಯಾಜಕರ ಏನಂತಾರಪ್ಪ ನಡೆಸ್ತಾರ ಪರಿಸರ ಯಾಜಕರು, ಇಲ್ಲ ನೀ ಈ ಟೈಮಲ್ಲಿ ನೀನು ಬರಬೇಡ, ಹೋಗು ನೆಕ್ಸ್ಟ್ ಟೈಮ್ ಬರೀಯಾ, ಈಗ ಬರ್ಬೇಡ, ನಾವು ಯೇಸಪ್ಪ ಅಂತ ಓಡಿಸ್ತಾ ಇರ್ತಾರಲ್ಲ. ಆದರೂ ಸಹ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ, ಅಮ್ಮ ನಿನಗೆ ಬಿಡುಗಡೆ ಆಗಿದೆ ಅಲ್ಲಲ್ಲಿಯಾ. ಎಲ್ಲಿ 2-3 ಕುಡಿ ಪ್ರಾಸ ಅವರ ಮಧ್ಯೆ ನಾನು ಇದ್ದೇನೆ. ಇವತ್ತು ನಮ್ಮ ಕುಟುಂಬದ ನಾವು ಇಬ್ಬರೇ ಗಂಡ ಹೆಂಡತಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ವಾ, ನಂಬಿಕೆ ಇದೆ ನಮ್ಮ ಮಧ್ಯೆ ಏಸಪ್ಪ ಇದ್ದಾರೆ. ನಾನು ಒಬ್ಬರೇ ಪ್ರಯಾಣ ಮಾಡ್ತಾ ಇದ್ದೀನ, ನನ್ನ ಸಂಗಡ ಏಸಪ್ಪ ಇದ್ದಾರೆ ಅಲ್ಲಲ್ಲಿಯಾ. ನನ್ನ ಜೀವಿತದ ಕಷ್ಟ ಪಡ್ತಿದ್ದೆ, ಆ ಕಷ್ಟದ ಮಧ್ಯದಲ್ಲಿ ಏಸಪ್ಪ ನನ್ನ ಸಂಗಡ ಇದ್ದಾರೆ. ನೀನು ನಂಬುವುದಾದ್ರೆ ದೇವರು ನನ್ನ ಕಾಣುವೆ. ಈ ಒಂದು ತಿಳುವಳಿಕೆ ನಮಗೆ ಬರಬೇಕು. ಆವಾಗ ನಮ್ಮ ಜೀವಿತ ಎಂಬ ಪ್ರಯಾಣ ಸರಳವಾಗಿ ಹೋಗುತ್ತೆ. ಯಾವಾಗ ನಾನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿದ್ದೇನೆ ಅಲ್ಲಲ್ಲಿಯಾ. ನೆಲೆಗೊಂಡಿರುವಾಗ ಆ ನೋಡ್ರ ಆ ಒಂದು ಸ್ತ್ರೀ ಅಲ್ಲಿ ಬರ್ತಾ ಇದ್ದಂಗೆ, ಯೇಸು ಅಲ್ಲಿ ಬರ್ತಾ ಇದ್ದಂಗೆ ತಲೆ ಮೇಲೆ ಕೈ ಏನು ಮಾಡಿ ಬೆನ್ನು ಮುಟ್ತಾ ಇದ್ದಂಗೆ, ಅಮ್ಮ ನಿಮಗೆ ಬಿಡುಗಡೆ ಆಯಿತು ಅಲ್ಲಲ್ಲಿಯಾ. ಇನ್ನೂ ಒಂದು ಸ್ತ್ರೀ ನೋಡಿದ್ದಾರೆ, ರಕ್ತ ಕುಸುಮೆ ಸ್ತ್ರೀ, ಎಲ್ಲೆಲ್ಲೋ ಹಾಸ್ಪಿಟ್ಲ್ ಎಲ್ಲ ಹೋಗ್ತಾಳೆ. ಆ ಒಂದು ಸ್ತ್ರೀಗೆ ಏನು ವಾಸಿಯೇ ಆಗಲ್ಲ, ಹೌದಲ್ವಾ. ನಾವು ಒಂದು ಕಾಲ ನಮ್ಮ ತಾಯಿಗೆ ಹೆಂಗೆ ಬೇಕು ಅಂತ ಕರ್ನಾಟಕ ಪೂರ್ತಿ ಆ ದೇವಸ್ಥಾನ ಈ ದೇವಸ್ಥಾನ ಹಾಸ್ಪಿಟಲ್ ಕೊನೆಯಲ್ಲಿ ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿ ಆಯಿತು. ಲಾಸ್ಟಾಗೆ ನನ್ನ ಜೀವನ ಇಷ್ಟೇ ಅಂದ್ಕೊಂಡು ಸಂದರ್ಭದಲ್ಲಿ ದೇವ್ರನ್ನ ನಮ್ಮ ಕುಟುಂಬದ ದೇವ್ರು ರಕ್ಷಿಸಿದ್ದಾರೆ ಅಲ್ಲಲ್ಲಿಯಾ. ಅದೊಂದು ನಾವು ವಾಕ್ಯವನ್ನು ನೋಡೋಣ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 30ನೇ ವಾಕ್ಯ. 5ನೇ ಅಧ್ಯಾಯ 3. ಆ ಕ್ಷಣವೇ ಒಂದು ನಿಮಿಷ. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯನ್ನು ಹೊರಟಿತೆಂದು ತನ್ನಲ್ಲಿ ತಿಳ್ಕೊಂಡು ಗುಂಪಿನಲ್ಲಿ ಹಿಂತಿರುಗಿ. ಹೆಂಗ್ ಗೊತ್ತಾಯ್ತು ಶಕ್ತಿ? ಯೇಸು ಏನಾದ್ರು ಅವಳೇ ಪವಿತ್ರಾತ್ಮನ ಭರಿತನಾಗಿತ್ತು ಅಲ್ಲಲ್ಲಿಯಾ. ಅವೆಲ್ಲ ಲೂಕನ ಬರೋ ಸುವಾರ್ತೆಯಲ್ಲಿ ಯೇಸು ಪವಿತ್ರಾತ್ಮ ಭರಿತನಾಗಿದ್ದಾನೆ, ಹೌದಲ್ವಾ. ಇದನ್ನು ನಾವು ರಕ್ಷಣೆ ಹೊಂದಿದ್ದೇವೆ. ನಾವೊಂದು ರಕ್ಷಣೆ ದೇವರ ಸನ್ನಿಧಿ ಬಂದಿದ್ದೇವೆ ಅಂದರೆ ದೇವರು ನಮ್ಮ ಹಳೆಯ ಸತ್ತವರು ಆತ್ಮನ ತೆಗೆದಾಕಿ ಒಂದು ಪರಿಶುದ್ಧ ಆತ್ಮ ನಮಗೆ ಕೊಟ್ಟಿರ್ತಾರೆ ಅಲ್ಲಲ್ಲಿಯಾ. ಆ ಪರಿಶುದ್ಧ ಆತ್ಮ ನಮಗೆ ಕೊಟ್ಟಿರುವಾಗ ಆತನ ಸತ್ಯಕ್ಕೆ ತಕ್ಕಾಗಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ಈ ರೀತಿ ನಮ್ಮಲ್ಲಿರುವಾಗ ನಮ್ಗೇನಾದ್ರೆ ಒಂದು ಪವಿತ್ರಾತ್ಮ ನಮ್ಮನ್ನು ಪ್ರೇರೇಪಿಸ್ತದೆ. ಇಲ್ಲ ಒಂದು ತುಪ್ಪ ಆಯಿತು, ಒಂದು ಸುಳ್ಳು ಹೇಳ್ದು, ಅಥವಾ ಯಾರ್ದೋ ಒಂದು ಎತ್ಕೊಂಬಿಟ್ರು, ಏನೋ ಒಂದು ಎತ್ಕೊಂಬಿಟ್ಟು ಅಂದರೆ ನಮ್ಮ ಏನೋ ಬಾಧಿಸ್ತಾ ಇರ್ತೈತೆ. ಏನು ಹಿಂಗಾಯ್ತು. ಒಂದು ಚಿಕ್ಕ ಒಂದು ಸುಳ್ಳು ಹೇಳ್ಬಿಟ್ರೆ ನಮ್ಮ ಮಗ, ಅಯ್ಯೋ ಇವ್ರಿಗೆ ಹೇಳ್ಬಾರ್ದೈತೆ, ಯಾಕಂದ್ರೆ ಹೇಳೋದು ಹಿಂಗಾಯ್ತು, ಹಿಂಗಂಬಿಟ್ರೆ ನಮ್ಮ ಮನ್ಸಿಗೆ ಬಾಧಿಸ್ತಾ ಇರ್ತದೆ. ಯಾಕಂದರೆ ಸತ್ಯದ ಆತ್ಮ ನಮ್ಮನ್ನ ಪ್ರೇರೇಪಿಸ್ತಾರೆ. ನೀವು ಸುಳ್ಳು ಹೇಳ್ತೀಯಾ, ಯಾಕಂದರೆ ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ,
ಏಸಪ್ಪ ಹೇಳ, ಏಸಪ್ಪ ನಾನು ಹೊರಟೋಗಿ ಸತ್ಯದ ಆತ್ಮನ ಕಳಿಸ್ಕೊಡ್ತೇನೆ. ಸತ್ಯದ ಆತ್ಮ ನಮ್ಮ ಸಂಗಡ, ಏಸಪ್ಪ ನಮ್ಮ ಸಂಗಡ ಇದ್ದಾಗೆ, ಹೌದಲ್ವಾ? ಇರುವಾಗ ನಾವು ಎಷ್ಟೋ ಸಂದರ್ಭ ಸುಳ್ಳು ಹೇಳ್ಬೇಕಾದ್ರೆ ಒಂದು ತಪ್ಪು ಮಾಡ್ತೀವಿ, ನಮ್ಮ ಮನಸ್ಸು ಬಾಧಿಸ್ತದೆ ಅಂದರೆ ಅಲ್ಲಿ ಪವಿತ್ರಾತ್ಮನ ವಿರುದ್ಧವಾಗಿ ಎಲ್ಲೋ ಕಾರ್ಯ ಮಾಡ್ತಾ ಇದ್ದೀವಿ ಅಂತ. ಬಾಧಿಸಲಿಲ್ಲ, ನಿಮ್ಮ ಮನಸ್ಸು ಸತ್ತೋಗ್ಬಿಡೈತೆ, ಮನಸ್ಸು ಸತ್ತೋಗ್ಬಿಡೈತೆ. ಏಸಪ್ಪನಲ್ಲೂ ಇಲ್ಲ, ಏನೂ ಇಲ್ಲ, ಅಷ್ಟೇ. ಈ ಲೋಕದ ಪ್ರಕಾರ ಓಡ್ತಾ ಇದೆ ಕುದುರೆ ಅಂತ ಅರ್ಥ. ಆ ಕುದುರೆ ಎಷ್ಟು ದೂರ ಓಡ್ತದೆ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಅಲ್ಲಲ್ಲಿಯಾ ಅಲ್ಲಿ ನೋಡಿ, ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯನ್ನು ಹೊರಟಿತ್ತು. ಅಲ್ಲಿ ಜನ ನೂಕು ನುಗ್ಲು ಎಲ್ಲ ಹೋಗ್ತಾ ಇದ್ದಾರೆ. ಆ ನೂಕು ನುಗ್ಲಲ್ಲಿ 28ನೇ ವಾಕ್ಯ ಓದಿ ಬಿಡ. ಆ ಹೆಂಗಸು ಓಕೆ, ಯೇಸುವಿನ ಸಮಾಚಾರವನ್ನು ಕೇಳಿ, ಇಲ್ಲಿ ನೋಡಿ, ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ. ನೋಡ್ರ, ಜಸ್ಟ್ ಯೇಸಪ್ಪನ ಬಟ್ಟೆ ಮುಟ್ಟಿದ್ರು ಸಾಕು, ನನಗೆ ಬಿಡುಗಡೆ ಆಗುತ್ತೆ. ಬಟ್ಟೆ ಮುಟ್ಟಿದ್ರು ಸಾಕು, ನಾನು ನೆಟ್ಟಗಾಗ್ಬಿಡ್ತೀನಿ ಅಂತ ಒಂದು ನಂಬಿಕೆ, ಇದನ್ನ ಅಂತ ನಂಬಿಕೆ ನಮಗೆ ಬೇಕು. ಅಲ್ಲಲ್ಲಿಯಾ, ಸಭೆಗಳ ಜನ ಇರ್ತಾರೋ ಜನ ಇಲ್ವೋ ಸೆಕೆಂಡ್ರಿ. ಜನ ನಮ್ಮನ್ನು ನಿಂದಿಸ್ತಾರೋ ಅಪಮಾನ ಪಡಿಸೋ ಸೆಕೆಂಡ್ರಿ. ನಮ್ಮನ್ನ ಚೂಚಿ ಅಂತ ಮಾತಾಡ್ತಾರೋ ಅದು ಸೆಕೆಂಡ್ರಿ. ನಮ್ಮ ನಂಬಿಕೆ ಹೆಂಗಿರ್ಬೇಕು ಅಂದರೆ, ಆ ಒಂದು ರಕ್ತ ಕುಸುಮಿಸ್ರಿ, ನಾನು ಏಸಪ್ಪ ಬಟ್ಟೆ ಮುಟ್ಟು ಸಾಕು, ನಂಗೆ ಸರೋಯ್ತು. ಆ ಒಂದು ತಿಳುವಳಿಕೆ ನಮ್ಗೆ ಯಾಕಾಗಿ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೇನೆ, ನಿಮ್ಗೆ ಗೊತ್ತಿಲ್ವಾ, ನಿಮ್ಗೊಂದು ವಾಗ್ದಾನ ಕೊಟ್ಟಿದ್ದೇನೆ, ಅದು ನೆರವೇರಿಸಿ ಯಾವುದೇ ಕಡೆ ಹಿಂತಿರುಗಿ ಹೋಗೋದಿಲ್ಲ. ಒಂದೊಂದು ಕುಟುಂಬದ ಮೇಲೆ, ಒಬ್ಬರ ಮೇಲೆ, ಒಂದು ತಲೆ ಮೇಲೆ ಒಂದು ವಾಗ್ದಾನಗಳು ದೇವರು ಇಟ್ಟಿರ್ತಾರೆ. ಆತನ ವಾಗ್ದಾನಗಳು ನೆರವೇರಬೇಕು ಅಂದರೆ ನಾವು ದೇವ್ರಿಗೆ ಅಧೀನರಾಗಿರ್ಬೇಕು. ಅಲ್ಲಲ್ಲಿಯಾ ಅಲ್ಲಿ ನೋಡಿ, ನಾನು ಆತನ ಉಡುಪನ್ನು ಮುಟ್ಟಿದ್ರು ಸಾಕು, ನಾನು ನೆಟ್ಟಗಾಗ್ಬಿಡ್ತೀನಿ. ಎಂಥ ನಂಬಿಕೆ, ಹೌದಲ್ವಾ? ಇದನ್ನ ಲೇಸಪ್ಪ ಅಲ್ಲಿ ಯಾರಾದರೂ ಒಬ್ಬರು ಪಾಸ್ಟಲ್ಲಿ ಬಂದವರೆ, ಇಲ್ಲ ಯಾರೋ ಬಂದವರು ಮಾತಾಡೋ, ಸುಮ್ಮನಿರಪ್ಪ, ಎಸ್ಕೇಪ್ ಯಾಕೆ ಬೇಕು, ನನಗೆ ಮಾತಾಡಿ ತಿಂತಾರೆ, ಕುಯ್ತಾರೆ ಅಂದ್ಬಿಟ್ಟು ಹೊರಟೋಗ್ಬಿಡ್ತೀವಿ, ಹೌದಾ? ಇಲ್ಲಾಂದ್ರೆ ಯಾರೋ ಅವ್ರು ಪಾಸ್ಟ್ ಬಂದವ್ರು, ಬೇಗ ಬನ್ನಿರಿ, ಬೇಗ ಗುಂಪಾಗಿ ಸೇರಿ ಪ್ರಾರ್ಥನೆ ಮಾಡೋಣ, ಏನು ಮಾಡ್ತೀವಿ? ಇದೆಲ್ಲ ನಾವು ಸಹ ಒಬ್ಬೊಬ್ಬರು ಚಿಲಾಪಿಲಿ ಆಗ್ಬಿಡ್ತೀವಿ, ಇರಪ್ಪ ಕೆಲಸ ಆಯ್ತು ಹಂಗೆ ಎಸ್ಕೇಪ್ ಆಗ್ಬಿಡ್ತೀವಿ. ಆದರೆ ಇಲ್ಲ, ಹಂಗಲ್ಲ, ಅವಳಿಗೆ ಬಿಡುಗಡೆ ಬೇಕು. ಅದಕ್ಕಾಗಿ ಅವಳು ನಂಬಿಕೆ ಇಟ್ಟಿದ್ದಾಳೆ, ನಾನು ಆತನ ಬಟ್ಟೆ ಉಡುಪನ್ನು ಮುಟ್ಟಿದ್ರೆ ಸಾಕು, ನಾನು ನೆಟ್ಟಗಾಗುವೆನೆಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಏನಾಯ್ತು? ಮುಟ್ಟಿದ ಕೂಡಲೇ ಆಕೆಗೆ ಆಮೇನ್, ಅಲ್ಲೆಲಿಯಾ. ಇದಕ್ಕಿಂತ ಮುಂಚೆ ಎಲ್ಲ ಆರೋಗ್ಯ ಸರಬೇಕು ಅಂತ ಎಷ್ಟು ಹಾಸ್ಪಿಟ್ಲ್, ಎಷ್ಟು ವೈದ್ಯರು ಇಲ್ಲೆಲ್ಲ ಹೋಗಿ ಓಡಾಡಿದ್ರು. ಯಾವಾಗ ಏಸಪ್ಪನ ಮುಟ್ಟಿದ್ರು ಕ್ಷಣದಲ್ಲಿ ರೋಗವಾಸಿ ಆಯಿತು. ಈ ದಿನದಲ್ಲಿ ನಮಗೊಂದು ಆ ಒಂದು ರೋಗದ ಪರಿಸ್ಥಿತಿ ನಾವು ಇದ್ದೀವಾ? ನಮ್ಮನ್ನು ಪರಿಶೋಧನೆ ಮಾಡ್ಕೊಳ್ಳೋಣ. ಅಯ್ಯೋ ನನಗೆ ಬಾಧೆ ಯಾರು ಹೇಳೋಕ್ಕಾಗಲ್ಲ ಅಂತ ಪರಿಸ್ಥಿತಿ ನಾವು ಇರುವುದೇ ಆದರೆ ಈ ಗಳಿಗೆಯಲ್ಲಿ ನಾವು ನಂಬೋಣ. ಏಸಪ್ಪ ನಿನ್ನ ಸನ್ನಿಧಿ ನಾನು ಪ್ರಾರ್ಥಿಸ್ತೇನೆ, ಈಗೋ ನಾನು ನಿನ್ನ ಮಧ್ಯದಲ್ಲಿ ಇದ್ದೇನೆ, ಆ ಒಂದು ವಾಗ್ದಾನ ನಂಬುತ್ತೇನೆ, ಈಗ ನನಗೆ ಬಿಡುಗಡೆ ಬೇಕು ಅಂತ ಒಂದು ನಂಬಿಕೆ ಪ್ರಾರ್ಥನೆ ದೇವ್ರು ಕೇಳ್ತಾ ಇರೋದು. ಹಲ್ಲೆಲೂಯಾ. ಆ ರೀತಿ ಪ್ರಾರ್ಥನೆ ಮಾಡುವಾಗ ಏಸಪ್ಪ ಮುಟ್ಟುತ್ತಾ ಇದ್ದಂಗೆ ಏಸಪ್ಪ ಗೊತ್ತಾಗುತ್ತೆ. ಯಾಕಾಗಿ ಏಸಪ್ಪ ಪವಿತ್ರಾತ್ಮ ಬರ್ತಾನೆ ಆಗಿದ್ದಾನೆ, ಎಲ್ಲೋ ನಾನು ಶಕ್ತಿ ಓಡೋದು. ಅಲ್ಲಿ ಹೇಳ್ತಾನೆ ಪೇತ್ರ, ಏಸಪ್ಪ ಗೊತ್ತಾಗಲ್ವಾ, ನುಗ್ಲೆ ನೀನೇನು ಹಿಂಗೆ ಹೇಳ್ತಿದ್ಯಾ? ಅಂತ ಹೇಳ್ದೆ, ನೋ ನಂದು ಪವರ್ ಹೋಗಿತ್ತು, ನನಗೆ ಗೊತ್ತಾಯ್ತು. ಅಲ್ಲಲ್ಲಿಯಾ ಅವಾಗ ಆ ವಾಕ್ಯ ಬಂದಿತ್ತು, 30ನೇ ವಾಕ್ಯ. ಆ ಕ್ಷಣವೇ ಯೇಸು ತನ್ನಿಂದ ಹೊರಟ ಶಕ್ತಿಯನ್ನು ಅಲ್ಲಿ ಅನುಭವಿಸಿದ್ದಾನೆ. ಇದೇ ಒಂದು ಸಂದರ್ಭವನ್ನು ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 43ನೇ ವಾಕ್ಯ ಬನ್ನಿ. 43ರಿಂದ ಓದಿ 48 ಗಂಟೆ. ಆಗ 12 ವರ್ಷದಿಂದ, ನೋಡ್ರ ಎಷ್ಟು ವರ್ಷದಿಂದ? 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಯಾವಾಗ ಬಟ್ಟೆ ಮುಟ್ಟಿ ಅವಳು ಎಷ್ಟು ವರ್ಷ ಆಯಿತು ಮುಂಚೆ? 12 ವರ್ಷದಿಂದ ರೋಗ ಬಾಧೆ ಬರ್ತಾ ಇದ್ದಾಳೆ. ಹಲ್ಲೆಲೂಯಾ. ನಾವು 1 ವರ್ಷನ 2 ವರ್ಷ, ಒಂದು ಉದಾಹರಣೆಗೆ ಒಂದು ಕೆಮ್ಮು, ಒಂದು ಜ್ವರ ಬಂದು ಒಂದು ವಾರದ ಮೇಲೆ ಆಗೋರೆ ಒದ್ದಾಡ್ಬಿಡ್ತೀವಿ. ಅಯ್ಯಯ್ಯೋ ರೂಮಿಂದ ಆಚೆನೇ ಬರೋದಿಲ್ಲ, ಅಯ್ಯೋ ಬೆಡ್ಡಿಂದ ಇಲ್ಲೋದಾಗಿಲ್ಲ, ಕೆಳಕ್ಕೆ ಆಗಲ್ಲ ಅಂತ ಕೆಮ್ಕೊಂಡು ಒದ್ದಾಡ್ಕೊಂಡು ಒಂದು ಚಿಕ್ಕದು ದೊಡ್ಡದು ಮಾಡ್ಕೊಂಡು ಒದ್ದಾಡ್ತಿರ್ತೀವಿ. 12 ವರ್ಷದಿಂದ ಅವಳು ಏನು ಮಾಡ್ತಾರೆ, ರಕ್ತ ಕುಸುಮಿಸ್ರಿ ರೋಗ ಅನುಭವಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಆ ಸಂದರ್ಭದ ಅವಳಿಗೊಂದು ನಂಬಿಕೆ, ಏಸಪ್ಪ ಬರ್ತಾ ಇದ್ದಾರೆ, ನಮ್ಮ ಮನೆಗೆ ಬರ್ತಾ ಇದ್ದಾರೆ, ನಮ್ಮ ಪ್ರಾಂತ್ಯಕ್ಕೆ ಬರ್ತಾ ಇದ್ದಾರೆ, ಇದನ್ನು ಏಸಪ್ಪನ ಮುಟ್ಟರೆ ನನಗೆ ಬಿಡುಗಡೆ ಆಗಿ ಆಗುತ್ತೆ. ಹಲ್ಲೆಲೂಯಾ. ಓದಿ. ಆಗ 12 ವರ್ಷದಿಂದ ಓಕೆ
ರಕ್ತ ಕುಸುಮ ರೋಗವಿದ್ದ ರೋಗದಿಂದ ಒಬ್ಬ ಹೆಂಗಸು ಬಂದಳು. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ನಾನು ಅವಾಗಲೇ ಹೇಳಿದೆ, ಹಾಸ್ಪಿಟ್ಲಿಗೆ ಹೋದ್ಲು, ಎಲ್ಲೂ ಆಗಲಿಲ್ಲ. ಅಲ್ಲಿಂದ ಒಬ್ಬರಿಂದ ಆದ್ರೂ ಸಹ ಗುಣ ಹೊಂದದೇ ಇದ್ದಳು. ಮುಂದೆ ಓದಿ. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟುತ್ತಲೇ ಆಕೆಗೆ ಏನಾಯ್ತು? ರಕ್ತ ಹರಿದು ಸ್ಪಾಟ್ ಅಲ್ಲಿ ನಿಂತಾಯ್ತು. ನೋಡ್ರ, ಎಂತ ಒಂದು ನಂಬಿಕೆ. ಅದಕ್ಕೆ ಹೇಳೋದು, ನೀನು ನಂಬಿದರೆ ದೇವರ ಮಹಿಮೆ ಕಾಣುವಿ. ಅಲ್ಲಿಯ ನಿನಗೆ ಎದುರಾಗಿ ಕಲ್ಪಿಸಿ ಯಾವ ಇದು ಜಯಿಸುವುದಿಲ್ಲ. ಇವತ್ತೊಂದು ರೋಗ ಬರ್ಬೋದು, ಇನ್ನು ವಿರುದ್ಧವಾಗಿ ಮಾಟ ಮಂತ್ರನೆ ಮಾಡ್ಬೋದು, ಯಾವ ಕೇಡು ಸಂಭವಿಸೋದು, ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೆ ಬರೋದಿಲ್ಲ. ಆ ಒಂದು ವಾಗ್ದಾನ ಇಟ್ಟು ನಾವು ಪ್ರಾರ್ಥನೆ ಮಾಡೋ, ದೇವರೇ ನಿನ್ನ ವಾಗ್ದಾನ ಇದೆ, ನನ್ನ ಮನೆಯ ಬಾಗಿಲು ಮುಂದೆ ಸಹ ಯಾವ ಉಪದ್ರವ ಬರಬಾರ್ದು. ಈ ವಾಕ್ಯ ಈ ರೀತಿ ಇದೆ, ಯಾವ ಕೇಡು ಸಂಭವಿಸೋ ಉಪದ್ರವ ನಿನ್ನ ಗುಡಾರದ ಸಮೀಪ ಬರೋದಿಲ್ಲ. ನಾನು ನಂಬುತ್ತೇನೆ ದೇವರೇ, ಈ ವಾಗ್ದಾನ ನನ್ನ ಕುಟುಂಬದ ಮೇಲೆ ನೆರವೇರಲಿ, ಈ ವಾಗ್ದಾನ ನನ್ನ ಮಕ್ಕಳ ಜೀವಿತ ನೆರವೇರಲಿ, ಈ ವಾಗ್ದಾನ ಒಬ್ಬೊಬ್ಬರ ಸಭೆಗಳ ಕುಟುಂಬಗಳಲ್ಲಿ ನೆರವೇರಲಿ. ಇಂಥ ಒಂದು ನಂಬಿಕೆ ನಮ್ಗೆ ಇದ್ದಿಂದ ಬರಬೇಕು. ಅಲ್ಲೆಲ್ಲಿಯಾ ಓದಿ ಮುಂದೆ. ಮುಟ್ಟುತ್ತಲೇ ರಕ್ತ ಹರಿಯುವುದು ನಿಂತಿತು. ಆಗ ಯೇಸು ನನ್ನನ್ನು ಮುಟ್ಟಿದವರು ಯಾರು? ಇಲ್ಲಿ ಯೇಸು ಅಂತರ ಶಾಕ್ ಆಗ್ಬಿಟ್ರು. ಆ ಜಾಗದಲ್ಲಿ ಯಾವಾಗ ಪವರ್ ಹೊರಟೋಯ್ತೋ, ಯೇಸಪ್ಪ ಏನಂತ, ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳಿದನು. ಎಲ್ಲರೂ ಅಲ್ಲೆಲ್ಲ ನಾನಲ್ಲಪ್ಪ, ಯಾಕೆ ಯೇಸಪ್ಪ ಮಕ್ಕುಗಿತಾರ, ನಾನಲ್ಲ ಅಂತ ಭಯ ಬೀಳ್ತಾ ಇದ್ದಾರೆ. ಆ ಜಾಗದಲ್ಲಿ ಹೋಗ್ತಾ ಇರ್ತಾರೆ ಯೇಸಪ್ಪ, ಹಿಂಗೆ ಹೋಗ್ತಾ ಇರ್ತಾರೆ. ಇಲ್ಲ ನೋಡಿ, ಅಲ್ಲಿಲ್ಲ ಇದ್ರ ಯೇಸಪ್ಪ ಹಿಂಗೆ ಹೋಗ್ತಾ ಇದ್ರೆ, ಯಾವಾಗ ಹಿಂಗೆ ಯೇಸಪ್ಪ ನೀವು ಮುಟ್ಟಿದ ತಕ್ಷಣ ಅವ್ನು ಬಿಡುಗಡೆ ಆಗೋಯ್ತು. ಹೌದಲ್ವಾ? ಗೊತ್ತಾಗುತ್ತೆ, ಪವಿತ್ರಾತ್ಮ ಬರ್ತಾರೆ ಯೇಸಪ್ಪ. ಶಕ್ತಿ ಹಿಂಗೆ ಹೊಡಿದ ತಕ್ಷಣ ಯಾರು ಮುಟ್ಟಿಲ್ಲ, ಇಷ್ಟೊಂದು ಯಾರು ಮುಟ್ಟಿದ್ರು? ನಾನಲ್ಲಪ್ಪ, ಯಾಕೆ ಬೇಕು ಮಕ್ಕಳು ಯೇಸಪ್ಪ, ನಾನಲ್ಲ ಅಂತಲ್ಲ ಬಚ್ಚಿಕಂತ ಇದ್ದಾರೆ. ಅಲ್ಲಲ್ಲಿಯಾ ಅಲ್ಲಿ ಓದಿ, ನಾನಲ್ಲ ಅಂತ ಅನ್ನಲು ಪೇತ್ರನು, ಗುರುವೇ. ನೋಡ್ರ, ಅಲ್ಲೂ ಸಹ ಎಷ್ಟೋ ಜನರು ನೀನೆಲ್ಲ ಹೊತ್ಕೊಂಡು ಬರ್ತಾ ಇದ್ದಾರೆ, ಮೈ ಮೇಲೆ ಬೀಳುತ್ತಾ ಇದ್ದಾರೆ ಅಂದನು. ಆದರೆ ಯೇಸು ಯಾರೋ ಒಬ್ಬರು ನನ್ನನ್ನು ಮುಟ್ಟಿದರು. ಯಾಕಾಗಿ ಯೇಸಪ್ಪಂಗೆ ಗೊತ್ತಾಯ್ತು? ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತನಾಗಿದ್ದಾನೆ. ಅಲ್ಲಲ್ಲಿಯಾ ಅದೇ ಒಂದು ಪವಿತ್ರಾತ್ಮನ ಭರಿತನಾಗಿ ನಾವು ಇರಬೇಕು ಈ ದಿನದಲ್ಲಿ. ಅಲ್ಲಲ್ಲಿಯಾ ನಾನು ಹೋಗಿ ಸತ್ಯದ ಆತ್ಮ ನಿಮಗೆ ಕಳಿಸ್ಕೊಡ್ತೇನೆ. ಯೇಸಪ್ಪ ಹೇಳಿದಾರಲ್ವಾ, ಈ ದಿನದಲ್ಲಿ ನಮ್ಮ ಕುಟುಂಬದಲ್ಲಿ ನನ್ನ ಮಧ್ಯದಲ್ಲಿ ಯೇಸಪ್ಪ ಇದ್ದಾರೆ. ಅದೇ ಆಗ್ಲೇ ಹೇಳಿದ, ನೀವು ಐಗುಪ್ತದಲ್ಲಿ ಪಾರಾಗಿ ಬಂದಾಗ ನಾನು ನಿಮಗೊಂದು ಪ್ರಮಾಣ ಕೊಟ್ಟಿದ್ದೇನೆ, ಅದು ನೆರವೇರಿಸೋನು ಆ ನನ್ನ ಆತ್ಮ ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು. ಈ ಒಂದು ವಾಗ್ದಾನ ಇದನ್ನು ನಮಗೆ ಬೇಕು. ಅಲ್ಲಲ್ಲಿಯಾ ನನ್ನ ಆತ್ಮನು ನಿಮ್ಮ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಮನೆಯಲ್ಲಿ ನೆಲೆಗೊಂಡಿರುವುದೇ ಆದರೆ ನೀನು ದೇವರ ಮಹಿಮೆಯನ್ನು ಕಾಣುವೆ. ಯೆಶಾಯ 40:5 ಯೆಹೋವನ ಮಹಿಮೆ ಗೋಚರ ಆಗುವುದು, ಎಲ್ಲ ಜನರು ಸೇರಿ ಒಟ್ಟಾಗಿದ್ದನ್ನು ಕಾಣೋರಿ, ಯೆಹೋವನ ಬಾಯಿದನ್ನು ನುಡಿದಿದೆ. ಯಾವಾಗ ದೇವರ ಮಹಿಮೆ ನಿನ್ನ ಕುಟುಂಬದಲ್ಲಿ ಇರುವಾಗ, ಅಲ್ಲಲ್ಲಿಯಾ ದೇವರ ಆತ್ಮನು ನಿನ್ನ ಮಧ್ಯದಲ್ಲಿ ಇರುವಾಗ ದೇವರ ಮಹಿಮೆ ಪ್ರಕಟವಾಗುತ್ತೆ. ದೇವರ ಆತ್ಮ ನಿನ್ನ ಮಧ್ಯದಲ್ಲಿ ಇಲ್ಲ ಅಂದ್ರೆ ಪ್ರಕಟನೂ ಇಲ್ಲ, ಅದ್ಭುತನೂ ಇಲ್ಲ, ಬದನೆಕಾಯಿನೂ ಇಲ್ಲ. ಅಲ್ಲಲ್ಲಿಯಾ ಯಾಕಾಗಿ ಇಸ್ರಾಯೇಲರು ಕಾಯುವಾತರು ತೂಕಡಿಸ ನಿದ್ರಿಸುವಾತರಾಗಿದ್ದಾನೆ. ವಿಮೋಚನಾ ಕಾಂಡ 13ನೇದಲ್ಲಿ 21-22 ಓದಿ. ತೆಗೆದಿರೋ ಬೇಗ ಓದಿ. ವಿಮೋಚನಾ ಕಾಂಡ 13:21-22. ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ. ನೋಡ್ರ, ಇಲ್ಲಿ ಇಸ್ರಾಯೇಲ್ ಜನರು ದೇವ್ರು ಕಾಪಾಡ್ಕೊ ಬರ್ಬೇಕಾರೆ ಆ ಇಸ್ರಾಯೇಲ್ ಜನ ಕಾಯೋದಕ್ಕಾಗಿ ಹಗಲಿನಲ್ಲಿ ಮೇಘಸ್ತಂಭವು, ഇരുಳಿನಲ್ಲಿ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ತನ್ನ ಜನರ ಮುಂದೆ ತಪ್ಪದೇ ಕಾಣಿಸ್ಕೊಂತಿದ್ದಂತೆ. ಅಲ್ಲಲ್ಲಿಯಾ ಅಲ್ಲಿ ವಾಕ್ಯ ಹಂಗೆ ಇದೆ, ನಾನು ಬರ್ದಿದ್ದಲ್ಲ ಅಲ್ಲಿ ತಪ್ಪದೆ. ಅಲ್ಲಲ್ಲಿಯಾ ಒಂದು ಗಳಿಗೆನ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಸಹೋದರ ಸಹೋದರಿ ಮರ್ತೋಗ್ಬೋದು. ಏಸಪ್ಪ ಹೇಳ್ತಾ ಇರೋದೇನಿದೆ, ನಾನು ನಿನಗೆ ತಪ್ಪದೆ ಕಾಣಿಸ್ಕೊಳ್ತೀನಿ.
ಹಗಲಿನಲ್ಲಿ ಅಲ್ಲಲ್ಲಿಯ ಹಗಲಿನಲ್ಲಿ ಮೇಘ ಸ್ತಂಭ. ನಾವು ಹೇಳಲಿ ಒಂದು ಹಗಲಿನಲ್ಲಿ ಕಾಡು ಪರಿಸ್ಥಿತಿಯಲ್ಲಿ ಇದ್ದೀವಿ ಅಥವಾ ರೋಗ ಪರಿಸ್ಥಿತಿಯಲ್ಲಿ, ಅದರ ಮಧ್ಯದಲ್ಲಿ ಮೇಘ ಸ್ತಂಭವಾಗಿ ನಾನು ನಿನ್ನ ಮಧ್ಯದಲ್ಲಿ ಇದ್ದೇನೆ. ಅಲ್ಲಲ್ಲಿಯ ರಾತ್ರಿಯ ಜಾವದಲ್ಲಿ ನೀನು ಒಂದು ಕತ್ತಲೆ ಕೋಣದಲ್ಲಿ ಒಂದು ಬಂಧನವರ ಕಾರ್ಯದಲ್ಲಿ ಇದ್ದೀಯಾ, ಆದ್ರೆ ನೀನು ಅದರ ಮಧ್ಯದಲ್ಲಿ ನಾನು ನಿನಗೆ ಹೌದು ಅಗ್ನಿ ಸ್ತಂಭವಾಗಿ ನನಗೆ ನಡೆಸುತ್ತೇನೆ. ಅಲ್ಲಲ್ಲಿಯ ರಾತ್ರಿ ಜಾವದಲ್ಲಿ ಒಬ್ಬೊಬ್ಬರೇ ಪ್ರಯಾಣ ಮಾಡ್ತಿದ್ದೇವೆ, ಆದ್ರೆ ನನ್ನ ಸಂಗಡ ಅಗ್ನಿ ಸ್ತಂಭವಾಗಿ ಏಸಪ್ಪ ಇದ್ದಾರೆ. ಆ ಒಂದು ನಂಬಿಕೆ ನಮ್ಗೆ ಇದ್ದಿಂದಲ್ಲಿ ಬೇಕು. ಅಲ್ಲಲ್ಲಿಯ ಎಷ್ಟೋ ದೊಡ್ಡ ದೊಡ್ಡ ಮನೆಗಳು ಇರ್ಬೇಕಾದ್ರೆ ಬಾಕ್ಲಾಕ್ಬಿಡಕ್ಕೆ ಯಾವಾಗಲೇ ಕಳೆದಿಂದ ಹೇಳಿದೆ, ಆ ರೂಮ್ಗೆ ಹೋಗಿ ಬಾಕುತ್ತೆ ಹೇಗೆ ಕತ್ಲೆ ಭಯ ಇದೆ. ಎಷ್ಟೋ ಜನಗಳು ಎಷ್ಟು ಇರುತ್ತೆ ಆಸೆ ರೂಮ್ಗಳಿದ್ರೆ ಏನು ಮಾಡ್ತಾರೆ, ಹಿಂಗೋ ಇರಪ್ಪ ಆ ಕಡೆ ಗುಯ್ಯೋ ಓದಿದೆ ಬಾಕ್ಲದ ಒಳಗೆ ಹೋಗಿ ಯೋಚನೆ ಮಾಡ್ತಾರೆ. ಅಲ್ಲಲ್ಲಿಯ ರಾತ್ರಿಯ ಮಧ್ಯದಲ್ಲಿ ರಾತ್ರಿ ಜಾವದಲ್ಲಿ ಅಗ್ನಿ ಸ್ತಂಭವಾಗಿ ದೇವರು ನಮ್ಮ ಸಂಗಡ ಇದ್ದಾರೆ. ಜನರ ಮುಂದೆ ತಪ್ಪದೇ ಕಾಣಿಸ್ಕೊಂತಿದ್ದೇನೆ. ಅಲ್ಲಲ್ಲಿಯ ಈ ರೀತಿ ಇರುವಾಗ ನಾವು ಏನಕ್ಕೆ ಎದುರ್ಕೊಬೇಕು? ನಾವು ರಾತ್ರಿ ಪ್ರಯಾಣ ಮಾಡ್ತಾ ಇದ್ದೀವಿ, ಒಂದು ಪ್ರಯಾಣ ಹೋಗ್ತಾ ಇದ್ದೀವಿ, ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀವಿ ಅಥವಾ ಒಂದು ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದೀವಿ, ನೀವು ಒಂದು ಸ್ಥಳದಲ್ಲಿ ಮಾಟ ಮಂತ್ರ ಏನೋ ಮಾಡಿ ನಮ್ಮನ್ನ ನಾಶಪಡಿಸ್ಬೇಕು ಅಂತಾದರೆ ಅಥವಾ ನಿಮ್ಮ ಊರಿಂದ ಓಡಿಸ್ಬೇಕು ಅಂತಾದರೆ, ಆದರೆ ಅದರ ಮಧ್ಯದಲ್ಲಿ ನಾನು ನಿನ್ನನ್ನು ಹಗಲಿನಲ್ಲಿ ಮೇಘಸ್ತಂಭ ಇಡಲು ಅಗ್ನಿಸ್ತಂಭವಾಗಿ ನಡೆಸುತ್ತೇನೆ. ಅಲ್ಲಲ್ಲಿಯ ಇದು ನಾವು ಮರ್ತೋಗ್ಬಿಟ್ಟಿದ್ದೇವೆ. ಅಲ್ಲಲ್ಲಿಯ ಅದಕ್ಕಾಗಿ ನೀವು ಐಗುಪ್ತರಂತ ವಾಕ್ಯ ಓದಿ ಅಧ್ಯಾಯ 5:2-5. ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ, ನಾವು ಐಗುಪ್ತ ಪರಿಸ್ಥಿತಿಯಲ್ಲಿ ನಾವು ಮೊದಲಿದ್ದವು. ಎಷ್ಟು ಜನ ನಂಬ್ತೀರಾ? ಕಟ್ಟಲ್ಪಟ್ಟ ಪರಿಸ್ಥಿತಿಯಲ್ಲಿ ಇಲ್ಲ ಬ್ರದರ್ ನಾನು ಪರ್ಫೆಕ್ಟ್ ಆಗಿದ್ದೆ ಎಸಪ್ಪ ಬರ್ತೇವೆ ನಮ್ಮನ್ನ ಕರಿತಾರಲ್ಲ. ಅಲ್ಲಲ್ಲಿಯ ಯಾರೋ ವೈದ್ಯ ಯಾರು ಬೇಕು? ಚೆನ್ನಾಗಿರೋನು ಬೇಕಾ? ಕ್ಷೇಮವಿಲ್ಲದವನಿಗೆ ವೈದ್ಯ ಬೇಕು. ಈ ಲೋಕದ ಎಲ್ಲರೂ ಕೈ ಬಿಟ್ರು ಜ್ಞಾನಿಗಳು ಹುಡ್ಕೊಂಡು ಹೋದ್ರ ನಮ್ಮನ್ನ ಏನು ಮಾಡ್ರು? ಇವನು ವೇಸ್ಟ್ ಮಾಡಿ ಪೊರ್ಕಿಯಿಂದ ದೂರ ಇಟ್ಟಿದ್ರು, ಹೌದಲ್ವಾ? ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕೋಸ್ಕರ ಜ್ಞಾನಹೀನರನ್ನು ಆರಿಸಿಕೊಂಡಿದ್ದೇವೆ. ಇದು ನಾವು ಜ್ಞಾನಹೀನರಾಗಿರ್ಬೋದು, ಅದಕ್ಕಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. ದೇವರ ಸ್ತೋತ್ರ ಮಾಡ ಯಾಕಾಗಿ? ದೇವರು ನಮ್ಮ ಮಹಿಮೆ ಪಡಿಸೋದಕ್ಕೋಸ್ಕರ. ಒಂದು ಕಾಲದಲ್ಲಿ ಇವನು ಎಷ್ಟು ಬಾಡಿ ಇನ್ ಕೇಳಿ ಆಗಲ್ಲ, ಈ ಉಪ್ಪನ್ನ ಆಚೆ ಬಿಸಾಕ್ರಿ, ಉಪ್ಪು ಯಾರು ಎತ್ಕೊಂಡೋಗಲ್ಲ, ಏನಕ್ಕೂ ಬೇಕಾಗಿಲ್ಲ. ಆದರೆ ಅವ್ರಿಗೆ ಗೊತ್ತಿಲ್ಲ ಉಪ್ಪಿಲ್ಲ ಅಂದರೆ ಟೇಸ್ಟ್ ಸಿಕ್ಕಲ್ಲ ಆಹಾರ ಅಂತ. ಅಲ್ಲಲ್ಲಿಯ ದೇವರ ಮಕ್ಕಳಿಲ್ಲ ಅಂದರೆ ಒಂದು ಲೋಕದಲ್ಲಿ ಯಾವ ಬಿಡುಗಡೆ ಇಲ್ಲ, ಯಾವ ಕಾರ್ಯ ಹೊಸ ಒಂದು ವಿಷಯ ಹೊಸ ಒಂದು ಕಾರ್ಯ ನಡಿಬೇಕು ಅನ್ನೋ ದೇವ್ರ ಮಕ್ಕಳಿದ್ರೆ ಮಾತ್ರ. ಒಂದು ಉದಾಹರಣೆ, ಒಂದು ಪೆನ್ನು, ಬಲ್ಪು, ಒಂದು ಗಾಡಿ ಪ್ರತಿಯೊಂದು ನೋಡುವುದಾದ್ರೆ ದೇವರ ಮಕ್ಕಳಿಗೆ ಕಂಡುಹಿಡಿದ್ರು. ಅಲ್ಲಲ್ಲಿಯ ದೇವ್ರ ಮಕ್ಕಳು ಕರೆದಿದ್ದಾರೆ ಅಂದರೆ ಯಾಕಾಗಿ? ದೇವ್ರ ಈ ಲೋಕದಲ್ಲಿ ನೀವು ಬೆಳಕಾಗಿದ್ದೀರ. ಮಾತಾಡದೆ ಆಹಾರಕ್ಕೆ ಉಪ್ಪು ಹೇಗೋ ಹಾಗೆ ನಾವು ಉಪ್ಪಾಗಿದ್ದೇವೆ. ಆದ್ದರಿಂದ ನಮ್ಮ ಒಂದು ತಿಳುವಳಿಕೆ ನಾವು ಹೆಂಗಿರಬೇಕು? ನಾವು ಐಗುಪ್ತ ಪರಿಸ್ಥಿತಿ ದೇವರು ನಮ್ಮನ್ನು ಪಾರ ಕರ್ಕೊಂಬಂದ್ರು ಒಂದು ಕಾಲದಲ್ಲಿ. ಆದರೆ ಈ ದಿನದಲ್ಲಿ ನಮ್ಗೆ ಎಂಥ ಪರಿಸ್ಬೋದು, ನಮ್ಮನ್ನೆಲ್ಲ ತೂಚಿ ದೂರ ತಳ್ಬೋದು, ನಮಗೆ ಒಂದು ಬಿಡುಗಡೆ ಇಲ್ಲದೆ ಒಂದು ಒದ್ದಾಡೋ ಪರಿಸ್ಥಿತಿ ಇರ್ಬೋದು. ನಮಗೊಂದು ತಿಳುವಳಿಕೆ ಈ ದಿನ ಬರಬೇಕು. ಯಾಕಾಗಿ? ನಾವು ಐಗುಪ್ತದಿಂದ ಬಂದದ್ದಂಥ ಆ ಸಂದರ್ಭ ದೇವ್ರು ಯಾವ ರೀತಿ ನಡೆಸಿರೋ ಆ ಒಂದು ಪರಿಸ್ಥಿತಿ ಇಂದೂ ಇದೆ ಅದು ನಂಬಬೇಕು. ಅಲ್ಲಲ್ಲಿಯ ನಾನು ಕಾಲದಿಂದೆಲ್ಲ ಹೇಳಿದೆ, ಎಲ್ಲ ಹೊಸ್ದಾಗಿ ದುಬೈಗೆ ಹೋಗ್ಬಿಟ್ರೆ ವಾವ್ ಏರೋಪ್ಲೇನ್ ಇತ್ತು, ಅದಕ್ಕೆ ದುಬಾಯ್ ಅಂತ ಏನು ಖುಷಿ ಇರುತ್ತೆ. ಅದು ಸ್ವಲ್ಪ ದುಬಾಯ ಅಲ್ಲಲ್ಲಿಯ ಮೊದಲಿದ್ದಂಥ ಪ್ರೀತಿ ನಮ್ಗೆ ಬರಬೇಕು. ಎಲ್ಲರೂ ಬರ್ತಾ ಇದ್ದೀವಿ, ಪ್ರಾರ್ಥನೆ ಹೋಗ್ತಾ ಇದ್ದೀವಿ. ಆ ಮೊದಲು ಹೆಂಗಿತ್ತು ಆ ಅಂಕಲ್ ಪ್ರಾರ್ಥನೆ ಅಂತಂದಂಗೆ ಎಲ್ಲ ಒಂದು ಕುಟುಂಬ ನಾವು ಹೊಸ್ತ ಮುದ್ದಾದಾಗ ನೀವು ಎಲ್ಲರೂ ಗೊತ್ತು, ಒಂದು ಕುಟುಂಬ ಪ್ರಾರ್ಥನೆ ಅಂದ್ರೆ ಸಾಕು ಎಲ್ಲ ಸೇರ್ಬಿಡೋರು. ಹಬ್ಬ ಸಡಗರ ಏನೋ ಬರೋ ನೀವು ಇದೆತ್ಕೋ ನಾವು ಅನಿ ಬದಲೆಲ್ಲ ಸೇರಿಕೊಂಡು ಎಲ್ಲ ಹೋಗಿ ಅದು ಕಿತ್ಕೊಂಡು ಎಲ್ಲ ಒಂದು ಸಡಗರ ಸಂತೋಷನೇ ಬೇರೆ. ಹೆಣ್ಮಕ್ಳು ಸೇರಿ ಆಹಾರ ರೆಡಿ ಮಾಡೋದೇನೋ ಎಲ್ಲ ಓಡಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ವಾಕ್ಯಕ್ಕೆಲ್ಲ ಅದು ಬರ್ತದಕ್ಕೆ ಸಂತೋಷ. ಆ ಒಂದು ಪ್ರೀತಿ ಇದರಿಂದ ಒಬ್ಬರಲ್ಲೂ ಇಲ್ಲ. ಅದು ನಮಗೆ ಬರಬೇಕು. ಇದರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಪ್ರೀತಿ ಇದೆ ಬರೀ ನಾಲ್ಗೆಯಿಂದಲ್ಲ, ಹೃದಯದಿಂದ ಬರಬೇಕು ಪ್ರೀತಿ. ಆವಾಗ ದೇವರು ಸನ್ಮಾನಿಸು, ನನ್ನನ್ನು ಸನ್ಮಾನಿಸು, ನಾನು ಸನ್ಮಾನಿಸುತ್ತೇನೆ, ನಿನ್ನ ಕಂಗೆಟ್ರೆ ನಾನು ನಿನ್ನ ಕಂಗೆಡಿಸುವೇನು. ಇದನ್ನು ದೇವ್ರ ಸನ್ನಿಲ್ಲ ಬಂದಿರುವಾಗ ಮೊದಲಿದ್ದಂಥ ಪ್ರೀತಿ ನಮ್ಮಲ್ಲಿ ಇದೆಯಾ? ಅದನ್ನು ಫಸ್ಟ್ ಪ್ರೀತಿ ಇದೆ ಪ್ರೀತಿ ಇಲ್ಲದೆ ಬರ್ತಾ ಇರ್ತೀವ. ಪ್ರೀತಿ ಇರುತ್ತೆ, ಆದರೆ ಆಳುವಾದ ಪ್ರೀತಿ ನಮಗಿಲ್ಲ ಇದರಲ್ಲಿ. ಅಲ್ಲಲ್ಲಿಯ ಅದಕ್ಕೆ ಮೊದಲು ನಾವು ಅದಕ್ಕೆ ಬಂದಿಲ್ಲ ಅಂದರೆ ಮೊದಲು ಈ ವಾಕ್ಯ ಹಿಡ್ಕೊಂಡು ನಾವು ನೆನೆಸ್ಕೊಬೇಕು. ನಮ್ಮ ಜೀವಿತವನ್ನು ಪುನರಾವರ್ತಿ ಮಾಡ್ಕೋಬೇಕು. ಯಾವ ರೀತಿ ಅಂದರೆ, ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ, ಅಲ್ಲಲ್ಲಿಯ ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ, ದೇವರ ಸನ್ನಿನ ಹೊಸ್ತಾಗಿ ಬಂದಾಗ, ಅಲ್ಲಲ್ಲಿಯ ನಾನು ನಿಮಗೊಂದು ಪ್ರಮಾಣ ಮಾಡಿಕೊಟ್ಟಿದ್ದೇನೆ, ಆ ಮಾತು ನೆರವೇರಿಸ್ತಾನೆ. ಏನಂತ? ನನ್ನ ಆತ್ಮವು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವೆನು. ಅಲ್ಲಲ್ಲಿಯ
ಆ ಒಂದು ನಂಬಿಕೆ ನಮಗೆ ಬರಬೇಕು. ಇದರಲ್ಲಿ ದೇವರೇ ನನ್ನ ಒಂದು ಅಂಥ ಕಟ್ಟಲ್ಪಟ್ಟ ಪರಿಸ್ಥಿತಿಯಿಂದ ಎಲ್ಲರೂ ತೂಚಿ ದೂರ ತಳ್ಬಿಟ್ರು, ಸ್ವಂತ ಒಡ ಹುಟ್ಟಿದವರು ದೂರ ತಳ್ಬಿಟ್ರು, ಅವ್ರ ವೈದ್ಯರು ಡಾಕ್ಟ್ರುಗಳು ದೂರ ತಳ್ಬಿಟ್ರು. ಅಲ್ಲಲ್ಲಿಯ ನಾನು ಇನ್ನೇನು ಅಷ್ಟೇ, ನಾನು ನರಕದ ಬಾಗಿಲು ಹೋಗ್ತಾನೆ ಅಂಥ ಸಂದರ್ಭ ದೇವ್ರು ನನ್ನ ನಡೆಸಿದ್ದಾರೆ. ಆ ಒಂದು ನಂಬಿಕೆ ನಮಗೆ ಬಂದಾಗ ಇದರಿಂದ ಒಂದು ದೇವರ ಪ್ರೀತಿ ಆಟೋಮೆಟಿಕ್ ಉಕ್ಕುತ್ತೆ. ಅಲ್ಲಲ್ಲಿಯ ಇನ್ನೊಂದು ಸಂಸದ ಒಂದೇ ಒಂದು ಕೊನೆ ವಾಕ್ಯ, ನ್ಯಾಯಸ್ಥಾಪಕರು 14:6 ಒಂದೇ ವಾಕ್ಯ ಓದಿ ಬೇಗ. ನ್ಯಾಯಸ್ಥಾಪಕರು 14:6. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದಿದ್ದರಿಂದ ಆ ಸಿಂಹವನ್ನು ಓತ ಮರಿಯನ್ನು ಎಂಬಂತೆ ಸೀಳಿತು. ಒಂದು ನಿಮಿಷ ನಿಧಾನಕ್ಕೆ ಓದಿ. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ, ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಸಂಸೋನನ ಮೇಲೆ ಒಂದು ಸಿಂಹ ಅಟ್ಯಾಕ್ ಮಾಡ್ತು. ಇಲ್ಲೇದ್ರಾ ಅಲ್ಲಲ್ಲಿಯ ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರು ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂತು. ಪಂಚಶತಮ ದಿನದಂದು ಏನ್ ಮಾಡಿದ್ರು? ಆರಾಧನೆ ಮಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಯೆಹೋವನ ಆತ್ಮ ಪಕ್ಕನೆ ಎಳೆದು ಬಂತು, ಎಲ್ಲಾ ಜನರ ಮೇಲೆ ಬೆಂಕಿಯಾಗಿ ಸುರಿಯಿತು. ಅಲ್ಲಲ್ಲಿಯ ಅದೇ ಪ್ರಕಾರ ಈ ದಿನ ಬಿದ್ದೋಗಿರುವಂತ ಆತ್ಮ ಎದ್ದೊಳ್ಬೇಕು. ಅಲ್ಲಲ್ಲಿಯ ಆ ಆತ್ಮ ಹೆಂಗಿರ್ಬೇಕು ಅಂದ್ರೆ ಪಕ್ಕದಲ್ಲಿ ಸೈತಾನ ಪ್ಲಾನ್ ಮಾಡ್ತಿರು ಓಡಬೇಕು, ರಿಟರ್ನು ಕುಟುಂಬನ ಹೊಡಿಬೇಕು, ಸಭೆನ ಚದುರಿಸ್ಬೇಕು, ನಾನು ನಾಶ ಮಾಡಬೇಕು ಸೈತಾನ ಪ್ಲಾನ್ ಮಾಡಿ ಚಿಕ್ಕ ಅಂತ ಬರ್ತಾ ಇದ್ರು ಸಹ ಯೆಹೋವನ ಆತ್ಮ ಇವತ್ತು ಬರೋದು ಆದ್ರೆ ಅದು 7 ದಾರ ಚದ್ರಿ ಈ ಕಡೆಗೆ ಪಾತಾಳಕ್ಕೆ ತಗೊಂಡ್ಬಿಡ್ಬೇಕು. ಆ ವಾಕ್ಯವಾದ ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರು ಯೆಹೋವನ ಆತ್ಮವು ಅವನ ಮೇಲೆ ಹೆಂಗೆ ಬಂತು? ಪಕ್ಕನೆ ಬಂತು. ಅಲ್ಲಲ್ಲಿಯ ಅವನು ನಂಬಿದ ನನ್ನ ಜೀವಿತದಲ್ಲಿ ನನ್ನ ಮಧ್ಯದಲ್ಲಿ ಏಸಪ್ಪ ಇದ್ದಾರೆ ಅಂತ. ಅಲ್ಲಲ್ಲಿಯ ಯೋಸೇಫನ ನಾಶ ಮಾಡಬೇಕು ಅಂತ ಎಲ್ಲ ಏನೋ ಪ್ಲಾನ್ ಮಾಡಿ ಒಡ ಹುಟ್ಟಿದವ್ರು ಆಚೆ ಹಾಕಿದ್ರು, ಅವಳನ್ನ ಅಶುದ್ಧ ಬೀಳಿಸ್ಬೇಕು ಅಂತ ರಾಜನ ಹೆಂಡತಿ ಏನೇನೋ ಕಾರ್ಯ ಮಾಡಿದ್ಲು, ಹೌದಲ್ವಾ? ಅದ್ರ ಮಧ್ಯದಲ್ಲಿ ಅವನೊಂದು ತೀರ್ಮಾನ, ನನ್ನ ಸಂಗಡ ಏಸಪ್ಪ ಇದ್ದಾಳೆ. ಅವಳು ಹೇಳ್ತು ಯಾರು ನೋಡ್ತಾ ಇಲ್ಲ, ಬಾ, ಸ್ವಂತದವ್ರು ಯಾರಿಲ್ಲ, ಬಾ ಒಳಕ್ಕೆ. ಅವನಲ್ಲಿ ಒಂದೇ ತೀರ್ಮಾನ, ನನ್ನ ಸಂಗಡ ಏಸಪ್ಪ ಇದ್ದಾರೆ. ಓಡ್ದ ಅವನು, ಅಲ್ಲಿಂದ ಓಡ್ದ. ಒಡ ಹುಟ್ಟಿದವ್ರು ದೂರ ಹಾಕಿದ್ರು. ಅಲ್ಲಿ ಅನ್ನ ಜನಗಳು ಬೇರೆ ಯಾರು ಇದ್ರೆ ಯಾರು ನೋಡ್ತಿಲ್ಲ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡ್ರಿ, ಯಾರು ಕೊಡ್ದಿಲ್ಲ ಅಂತ ನಿಮ್ಮದು ಟಕಡಾದ ಹಾಲು ಕೊಡ್ಬಿಡ್ದು. ಅದೇ ಪ್ರಕಾರ ಯಾರೊಬ್ಳು ಪಾಪ ಮಾಡೋಕ್ಕೋಸ್ಕರ ಒಬ್ಬ ರಾಣಿ ಕರಿತಾಯಿಲ್ಲ, ಅವನೇನು ಮಾಡ್ದ? ಅಲ್ಲಿ ಯಾರೂ ಇಲ್ಲ. ಅವಳು ಹೇಳ್ತಾ ಯಾರೂ ಇಲ್ಲ, ನೋಡೋರು ಯಾರು ಇಲ್ಲ, ಕೇಳೋರು ಯಾರಿಲ್ಲ, ಬಾ ಒಳಕ್ಕೆ. ನೋ, ಅವನ ಮನಸ್ಸಲ್ಲೊಂದು ತೀರ್ಮಾನ, ಏಸಪ್ಪ ನನ್ನ ನೋಡ್ತಾ ಇದ್ದಾರೆ, ಪವಿತ್ರಾತ್ಮ ನನ್ನ ನಡೆಸ್ತಾ ಇದೆ. ಅರಣ್ಯ ಪರಿಸ್ಥಿತಿಯಿಂದ ಐಗುಪ್ತದಿಂದ ನನ್ನನ್ನು ಪಾರಾಗಿ ಕರ್ಕೊಂಡ್ಬಂದ್ರೆ ಏಸಪ್ಪ, ಆ ಒಂದು ಪವಿತ್ರಾತ್ಮ ನನ್ನ ಸಂಗಡ ಇದ್ದಾರೆ. ಯಾವಾಗ ಆ ಒಂದು ಪಾಪದಿಂದ ನಾನು ಹೊರಗಡೆ ಬಂದೋ ಆವಾಗ ದೇವರ ಒಂದು ನಂಬಿಕೆಸ್ನ ಜೀವಿಸ್ನೋ ಒಂದು ಅದೇ ಪ್ರಧಾನ ಮಂತ್ರಿಗೆ ದೇವರು ಮಾರ್ಪಡಿಸೋರು. ಎಲ್ಲಿ ನಿನ್ನನ್ನು ಬೀಳಿಸ್ತಾರೋ, ಎಲ್ಲಿ ನಿನ್ನ ಸಾಯಿಸ್ಬೇಕು ಅಂತ ನಾಶಪಡಿಸ್ತಾರೋ, ಎಲ್ಲಿ ನಿನ್ನ ಅದುಂಬೇಕು ಅಂತ ಮಾತ್ರ ಅಲ್ಲೇ ನಿನ್ನ ಒಂದು ಆಧಾರ ಸ್ತಂಭ ದೇವ್ರು ಮಾರ್ಪಡಿಸ್ತಾರೆ. ಅಲ್ಲಲ್ಲಿಯ ಈ ದಿನದಲ್ಲಿ ನಮಗೆ ನಾಶ ಪಡಿಸ್ಬೇಕು ಸೈತಾನ ಎಷ್ಟೋ ಕುತಂತ್ರ ಮಾಡ್ಬೋದು, ಎಷ್ಟೋ ಪ್ಲಾನ್ ಮಾಡ್ಬೋದು. ಆದ್ರೆ ಮೊದಲಿನಿಂದ ಪ್ರೀತಿ ಇದ್ರೆ ಎದ್ದಾಳ್ಬೇಕು. ಆವಾಗ ಎದ್ದೋವಾಗ ಪವಿತ್ರಾತ್ಮ ಬರುವಾಗ ಒಂದು ಸಿಂಹನೇ ಬರಲಿ, ಒಂದು ಸಿಂಹನೇ ಬರಲಿ, ಹುಲಿನೇ ಬರಲಿ, ಕಳ್ಳನೇ ಬರಲಿ, ಪಕ್ಕನ ಹಿಡಿದು ಹೊಡೆಯುವಾಗ ಅದು ಮರ್ಯಾದೆ ನಾಶ ಆಗುತ್ತೆ. ಅಲ್ಲಲ್ಲಿಯ ಅಲ್ಲಿ ನೋಡಿ, ಪವಿತ್ರಾತ್ಮನು ಪಕ್ಕನೆ ಬಂದದರಿಂದ ಆ ಸಿಂಹವನ್ನು ಹೋತ ಮರಿಯಂತೆ ಸೀಳಿ ಬಿಟ್ಟನು. ನೋಡ್ರ ಏನ್ ಬರ್ದ? ಸಿಂಹ ಅನ್ಕೊಂಡವನ, ಬೆಕ್ಕ ಅನ್ಕೊಂಡವನ. ಅಲ್ಲಿ ನಾವು ಆ ಜಾಗದಲ್ಲಿ ಇದ್ದೀರ ಏನ್ ಮಾಡ್ತಿದ್ದೋ? ಉದಾಹರಣೆಗೆ ನಾವೇ ಆ ಸ್ಥಳದಲ್ಲಿ ಒಂದು ಸಿಂಹ ಬಂದ್ಬಿಡ್ತು, ಹೌದು ಅಟ್ಯಾಕ್ ಮಾಡಿ ಬಂತು, ಏನ್ ಮಾಡ್ತೀವಿ? ಎಸ್ಕೇಪ್ ಬರ್ದಾರ, ಕಾರ್ ತೆಗಿ ಬಿಡೋಣ. ನಾವಾರ ಆ ಥರ ಪ್ಲಾನ್ ಮಾಡ್ತೇವೆ. ನೋ, ಸಂಸೋನ್ ನಂಗೆ ಬಂದಿಲ್ಲ, ನನ್ನ ಸಂಗಡ ಏಸಪ್ಪ ಇದ್ದಾರೆ, ಪವಿತ್ರ ಆತ್ಮ ನನ್ನ ಸಂಗಡ ಇದೆ. ಅದಕ್ಕಾಗಿ ಯೆಹೋವನ ಆತ್ಮನು ಅಲ್ಲಿ ಪಕ್ಕನೆ ಬಂತು. ಅದು ಸಿಂಹನೇ ಬರ್ಬೋದು, ಕರಡಿನೇ ಬರ್ಬೋದು, ಅದನ್ನು ಹೋದ ಮರಿಯಾಗಿ ಸೀಲ್ ಹಾಕ್ಬಿಟ್ಟ. ಅಂತ ಒಂದು ಆತ್ಮ ನಮ್ಮಲ್ಲಿದೆ. ಅದಕ್ಕೆ ಅವಾಗಲೇ ಒಂದು ವಾಕ್ಯ ಇದೆ, ಹಾವುಗಳನ್ನು, ಚೇಳುಗಳು, ಸಮಸ್ತ ವೈರಿಗಳನ್ನು ತುಳಿಯೋದಕ್ಕೆ ಅಧಿಕಾರ ನಾನು ನಿಮ್ಗೆ ಕೊಟ್ಟಿದ್ದಾರೆ, ಹೌದಲ್ವಾ?
ಇಂಥ ಒಂದು ಅಧಿಕಾರ ಕೊಟ್ಟಿರುವಾಗ ಇದನ್ನ ಮಂದೆಗೊಳ್ತಾರ ಏನಕ್ಕೂ ಬ್ಯಾಡ್ತಾರೆ ಹಿಂಗೆ ಕೂತಿದ್ರೆ ಹೆಂಗೆ? ಇದನ್ನ ಹೆಂಗಾಗಿದೆ? ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ದೇವರೊಂದು ಪವರ್ ಕೊಟ್ಟಿದ್ದಾರೆ. ಅಲ್ಲಿಯ ಸೈತಾನ ಏನ್ ಮಾಡ್ತಾನೆ? ಆ ಪವರ್ನ ಅದ್ಮೆ ನಾವು ಮಂದೆ ಹತ್ರ ಕಷ್ಟಗಳು ನೋಡು, ಹಿಂಗಿಂತ ಕಷ್ಟ ಇದೆ, ಕುಟುಂಬ ಹಿಂಗಿದೆ, ಪರಿಸ್ಥಿತಿ ಹಿಂಗಿದೆ, ಸೈತಾನ ಆಲೋಚನೆ ಕೊಟ್ಟು ಏನ್ ಮಾಡ್ತಾರೆ? ಆತ್ಮಿಕವಾಗಿ ಬಿದ್ದೋಗ್ತಾ ಇದ್ದೀವಿ. ದೇವರು ಆಡಿ ಪವರ್ ಕೊಟ್ಟಿದ್ದಾರೆ, ಸೈತಾನ ಗದರಿಸ್ರಿ, ಆತನ ಮೇಲೆ ಬಿಟ್ಟು ಓಡಿ ಹೋಗೋಣ. ಅಲ್ಲಿಯ ಇದನ್ನ ನಾವು ಒಂದು ಕುತ್ಕೊಂಡು ಅಷ್ಟು ಪರಿಶೋಧನೆ ಮಾಡ್ಬೇಕಾಗುತ್ತೆ. ಯಾಕಾಗಿ ನಮ್ಮ ಕುಟುಂಬದಲ್ಲಿ ಬಿಡುಗಡೆ ಇಲ್ಲ? ಯಾಕಾಗಿ ಸಭೆಗಳಲ್ಲಿ ಬಿಡುಗಡೆ ಇಲ್ಲ? ಯಾಕಾಗಿ ಅಭಿವೃದ್ಧಿ ಆಗ್ತಿಲ್ಲ? ಕೊಟ್ಟರು ಆಯುಧ ನಾವು ಯೂಸ್ ಮಾಡ್ತಾ ಇಲ್ಲ. ಒಂದು ಮೊಬೈಲ್ ನಾವು ಯೂಸ್ ಮಾಡಬೇಕು, ಆ ಚಾರ್ಜಿಂಗ್ ಇರೋ ಗಂಟ ಡೆಡ್ ಆಗ್ಬಿಟ್ರೆ ಅದನ್ನು ಒಂದು ಎಂಥ ಒಂದು 80,000 1 ಲಕ್ಷ ಫೋನ್ ಆದರೂ ಸಹ ಒಬ್ರಿಗೂ ಫೋನ್ ಮಾಡೋಕ್ಕಾಗಲ್ಲ. 80,000 ಕೊಟ್ಟವ್ರು 90,000 ಕೊಟ್ಟವ್ರು ಫೋನ್ ತೊಗೊಂತೀವಿ ಅನ್ಕೊಂಡು, ಉದಾಹರಣೆಗೆ ಫೋನ್ ತೊಗೊಂಡು ಅದಕ್ಕೆ ಚಾರ್ಜಿಂಗ್ ಇಲ್ಲ ಅಂದರೆ, ಅಯ್ಯೋ ಬ್ರದರ್ ಎಲ್ಲೋ ಬೆಂಗಳೂರು ಇದ್ದಾರೆ, ಅರ್ಜೆಂಟ್ ಫೋನ್ ಮಾಡಿ ಬ್ರದರ್ 500 ರೂಪಾಯಿ ಹಾಕೊಂಡು ಹಾಕ್ತಾರಾ? ಚಾರ್ಜಿಂಗ್ ಇಲ್ಲ ಅಂದರೆ ಫೋನಲ್ಲಿಂದ ಹೋಗುತ್ತೆ, ಹೌದಲ್ವಾ? ಈ ರೀತಿ ನಮ್ಮಲ್ಲಿ ಒಂದು ಆತ್ಮಿಕ ಅಭಿಷೇಕ ಇಲ್ಲ ಅಂದರೆ, ದೇವರ ಪ್ರಸಾದ ನಮ್ಮಲ್ಲಿ ಇಲ್ಲ ಅಂದರೆ ದೇವರ ಸಾನ್ನಿಧ್ಯ ಪ್ರಕಟ ಆಗಲ್ಲ. ದೇವರ ಸಾನ್ನಿಧ್ಯ ಪ್ರಕಟ ಆಗಬೇಕು ಅಂದರೆ ಈ ದಿನ ಆತ್ಮಿಕ ನಾವು ಎದ್ದೇಳಬೇಕು. ಅಲ್ಲಲ್ಲಿಯ ಅದಕ್ಕಾಗಿ ಮೊದಲು ನೀವು ಐಗುಪ್ತದಲ್ಲಿ ಪಾರಾಗಿ ಬಂದಿದ್ದನ್ನು ಮೊದಲು ನಾವು ನೆನೆಸಬೇಕು. ಅಲ್ಲಲ್ಲಿಯ ನೀವು ಐಗುಪ್ತದಿಂದ ಪಾರಾಗಿ ಬಂದದ್ದನ್ನು ನಾನು ನಿಮಗೆ ಪ್ರಮಾಣ ಬಂದ ಪ್ರಕಾರ ನಿಮ್ಮ ಒಂದು ಪ್ರಮಾಣ ಕೊಟ್ಟಿದ್ದೇನೆ. ಏನಂತ? ನನ್ನ ಆತ್ಮವನ್ನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿಸುವನು. ಆ ಒಂದು ಸತ್ಯದ ಆತ್ಮ ದೇವ್ರು ಕಳ್ಸಿಕೊಟ್ಟಿದ್ದಾರೆ ಅಂದರೆ ಅದನ್ನ ಎಷ್ಟು ಜನ ನಂಬುತ್ತೀರಾ? ಅಲ್ಲಲ್ಲಿಯ ಈ ದಿನ ಸತ್ಯದ ಆತ್ಮ ನಮ್ಮ ಕುಟುಂಬದಲ್ಲಿದೆ, ಸತ್ಯದ ಆತ್ಮ ನಮ್ಮ ಸಂಗಡ ಇದೆ. ಅಲ್ಲಲ್ಲಿಯ ಸಂಸೋನನ ಮೇಲೆ ಪವಿತ್ರಾತ್ಮನ ಯಾವ ರೀತಿ ಇಳಿ ಬಂದು ಅದೇ ಪವಿತ್ರಾತ್ಮ ನಿನಗೂ ಕೊಟ್ಟಿರೋದು. ಅಲ್ಲಲ್ಲಿಯ ಪಂಚಶತ ಪವಿತ್ರಾತ್ಮ ಬೆಂಕಿ ಎಲ್ಲರ ಮೇಲೆ ಬಂದು ಅದೇ ಪವಿತ್ರಾತ್ಮ ಬೆಂಕಿ ನಿನಗೂ ಕೊಟ್ಟಿರೋದು. ಅಲ್ಲಲ್ಲಿಯ ಆ ಒಂದು ಬೆಂಕಿ ನಾವು ಮುಚ್ಚಿಕೊಂಡು ನೋಡ ಸೂಟ್ ಕೇಸಲ್ಲಿ ಇಟ್ಕೊಂಡ್ರೆ ಹೆಂಗಾಗುತ್ತೆ? ಹೌದಲ್ವಾ? ಇದನ್ನ ಪವರ್ ಇದೆ, ಅದನ್ನ ಯೂಸ್ ಮಾಡಿ ಸೈತಾನ್ ಪ್ಲಾನ್ ಮಾಡ್ತಾ ಇದ್ದಾನೆ. ಚಿಕ್ಕ ನಿಧಾನ ಬರ್ತಾ ಇದೆ ರೈಲು, ಎಲ್ಲಿ ಬೀಳಿಸ್ಬೇಕು, ಯಾರನ್ನ ಗುದ್ಕೊಂಡು ಹೋಗ್ಬೇಕು, ಯಾವ ಕುಟುಂಬನ ಹೊಡ್ಕೊಂಡು ಹೋಗ್ಬೇಕು, ಯಾವ ಸಭೆನ ಚದರಿಸ್ಬೇಕು ಅನ್ನೋ ಸೈತಾನ್ ಬರುವಾಗ ನಾವು ಇದನ್ನ ಎಚ್ಚರ ಆಗ್ಬೇಕು. ಸೈತಾನ ಓಡಿಸ್ರಿ, ಅದು ಓಡ್ತಾ ಇರ್ತದೆ. ಯಾವ ಕುಟುಂಬನಲ್ಲಿ ಯಾವ ಸಭೆಯಲ್ಲಿ ಈ ಒಂದು ಆತ್ಮದ ಜೀವನ ಬೀಳ್ಸೋದಕ್ಕೆ ಅಧಿಕಾರ ಇಲ್ಲ. ನಿನ್ನ ಸಂಗಡ ಈ ಭೂಮಿ, ಆಕಾಶ, ಗಿಡ, ಮರ, ಜಲಚರ, ಪ್ರಾಣಿ ಎಲ್ಲ ಹುಟ್ಟಿದ ದೇವರು. ಅಶ್ವ ಬಲವು ಯುದ್ಧಕ್ಕೆ ಸನ್ನವಾದ ಜಯವು ಯೆಹೋವನದೇ. ಅಲ್ಲಿ ಈ ದಿನ ನಿನಗೆ ಎದುರು ಕಲ್ಪಿಸುವ ಯಾವ ಆಯುಧವು ಜಯಿಸುವುದಿಲ್ಲ. ಆ ವಾಗ್ದಾನ ಹಿಡಿಬೇಕು, ನಾವು ಹಿಡಿದು ಎದ್ದಾಗಬೇಕು. ಸೈತಾನನ ಕಾಲ ಅಲ್ಲಿಯ ಅದರಿಂದ ಇದನ್ನ ಮೊದಲು ನಾವು ಐಗುಪ್ತದಿಂದ ಪಾರಾಗಿ ಬಂದಾಗ ನಮ್ಮನ್ನು ಆ ವಿಷಯ ನಾವು ನೆನೆಸ್ಬೇಕು. ಆವಾಗ ಆತ್ಮಿಕವಾಗಿ ಎದ್ದೇಳಬೇಕು. ನಾವಾಗಲೇ ಹೇಳಿದೆ, ಹೊಸದಾಗಿ ದುಬೈ ಅಲ್ಲ, ಈಗ ಮೊದಲಿದ್ದಂಥ ಪ್ರೀತಿ ಬರಬೇಕು, ಮೊದಲಿದ್ದಂಥ ದಾಹ ಬರಬೇಕು. ಆವಾಗ ದೇವರ ಮೈ ಮೇಲೆ ಪ್ರಕಟ ಆಗುತ್ತೆ. ಯೆಶಾಯ 45 ಯೆಹೋವನ ಬಾಯಿ, ಯೆಹೋವನ ಮೈ ಮೇಲೆ ಗೋಚರ ಆಗಬೇಕು. ನಮ್ಮ ಮೊದಲು ದೇವರ ಪ್ರೀತಿ, ದೇವರ ಮೈ ಮೇಲೆ ನಮ್ಮಲ್ಲಿ ಎದ್ದಾಡಬೇಕು. ಆವಾಗ ಅದ್ಭುತ ಕಾರ್ಯ ನಡೆಯುತ್ತೆ. ಹಲ್ಲೆಲೂಯಾ. ಈ ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರು ದೇವಸ್ಥಾನಕ್ಕೆ ಒಂದೇ ಸಲ್ಲಿಸ್ತಾರೆ.